ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್, ಮತ್ತೊಂದು ನ್ಯೂಸ್ ಅವರ್ ಸ್ಪೆಷಲ್, ಮತ್ತೊಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ. ಸಿಗಂದೂರು ಸೇತುವೆಯಿಂದ ಸೆಂಟ್ರಲ್ ಪಾಲಿಟಿಕ್ಸ್ ತನಕ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋದಕ್ಕಿದೆ. ಮೊಟ್ಟ ಮೊದಲ ಸಲ ನ್ಯೂಸ್ ಅವರ್ ಸ್ಪೆಷಲ್ಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ನಮಸ್ಕಾರ ಜಿ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರುಗಳು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಾಘವೇಂದ್ರ. ನಮಸ್ಕಾರ ಜಿ. ಪ್ಲೀಸ್. ಅಭಿನಂದನೆಗಳು ತಮಗೆ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡದ್ದಕ್ಕಾಗಿ. ಬಟ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಎಕ್ಸ್ಪೋಸ್ ಆಯ್ತು ಸರ್. ಅಂಥದ್ದೊಂದು ಸಣ್ಣ ಕಾಮಗಾರಿ ಅದು. ಈ ರಾಜ್ಯದ ಬಜೆಟ್ಗೆ, ದೇಶದ ಬಜೆಟ್ಗೆ ಹೋಲಿಸಿದ್ರೆ ಚಿಲ್ಲರೆ ಕಾಸು ಅನ್ಬೋದು. 473 ಕೋಟಿ. ಅಲ್ಲಿನ ಜನ 55 ವರ್ಷ ವೇಟ್ ಮಾಡಬೇಕಾಗುವಂತಲ್ಲ. 55 ಲಾಂಗ್ ಇಯರ್ಸ್. ಬೇಜಾರು ಅನ್ಸಲ್ವ ಒಂದೊಂದು ಸಲ? ಯಾವತ್ತೂ ಆಗಬೇಕಾಗಿದ್ದ ಕೆಲಸ ಇಷ್ಟು ಡಿಲೇ ಆಯಿತು ಅನ್ನೋ ಕಾರಣಕ್ಕೆ ಆಗಿದೆ. ಸಂತೋಷ, ಅಭಿನಂದನೆಗಳು. ಬಟ್ ಡಿಲೇ ಆಗಿದ್ದಕ್ಕೆ ಒಂದು ಬೇಜಾರು ಅನ್ಸುತ್ತಾ? ಸಹಜ. ಯಾಕಂದರೆ ಅವರ ಜೀವನದ ಒಂದು ತಲೆಮಾರು ಪೂರ್ತಿ ಎಲ್ಲ ರೀತಿಯಂತನೂ ಕೂಡ ಕಳ್ಕೊಂಡ್ಬಿಟ್ರು ಅವರು. ಅದು ಅವರ ವೈಯಕ್ತಿಕ ಕುಟುಂಬ ಇರ್ಬೋದು, ಅವರ ಒಂದು ವ್ಯವಹಾರಗಳಿರ್ಬೋದು, ವಿಶೇಷವಾಗಿ ಮಕ್ಕಳ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಈ ಸಂಪರ್ಕದ ಒಂದು ಕೊರತೆಯಿಂದ ಆ ಒಂದು ಭಾಗದ ಒಂದು ತಲೆಮಾರು, ಒಂದು 2 ತಲೆಮಾರು, 25 ವರ್ಷಕ್ಕೆ ನಾವು ಒಂದು ತಲೆಮಾರು ಅಂತ ಹೇಳ್ತೀವಿ, ಸುಮಾರು 2ರಿಂದ 3ನೇ ತಲೆಮಾರು ಅವ್ರ ಭವಿಷ್ಯವನ್ನು ಆ ಒಂದು ಕರೂರು, ಅಂಬಾರ್ಗೋಡ್ಲ ಅಂತ ನಾವೇನು ಹೇಳ್ತೀವಿ. ಯಾಕೆಂದರೆ 6ನೇ ಶತಮಾನದ ಇತಿಹಾಸ ಇರುವಂಥ ಒಂದು ಕರೂರು ಪೇಟೆ, ಕದಂಬರ ಕಾಲದಿಂದ ನಾವು ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ಬೇರೆ ಬೇರೆ ಕಾರಣಕ್ಕೆ ಅಲ್ಲೊಂದು ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಒಂದು ಆಗುತ್ತೆ 1939 ಮೋಸ್ಟ್ಲಿ. ಅದಾದಮೇಲೆ ಗೌರವಾನ್ವಿತ ಮಹಾರಾಜರು ಅಲ್ಲಿಗೆ ಬರ್ತಾರೆ. ವಿದ್ಯುತ್ ಉತ್ಪಾದನೆಗೋಸ್ಕರ ಅಲ್ಲಿಯ ಗಾಂಧಿ ಸೈಟ್ ಅಂತ ನಾವೇನು ಚೈನಾ ಗೇಟ್ ಮುಖಾಂತರ ನೀರನ್ನು ಕೊಟ್ಟು ಹೈಡ್ರೋ ಪವರನ್ನು ಜನ್ರೇಟ್ ಮಾಡಲಿಕ್ಕೆ ಗಮನ ಕೊಡ್ತಾರೆ. ಅದಾದಮೇಲೆ ಇನ್ನೊಮ್ಮೆ ಅನಿಸುತ್ತೆ ಆಗಿನ ಸರ್ಕಾರಕ್ಕೆ, ಈ ಒಂದು ಲಿಂಗನಮಕ್ಕಿ ಜಲಾಶಯನ ಕಟ್ಬಿಟ್ರೆ ಇನ್ನೂ ಹೆಚ್ಚಿಗೆ ವಿದ್ಯುತ್ತನ್ನು ಈ ನಾಡಿಗೆ ಕೊಡ್ಬೋದಲ್ಲ ಅಂಥೇಳಿ ಆ ಒಂದು ಪ್ರಯತ್ನ ಆಗುತ್ತೆ. 1969 ಆ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣ ಆಗುತ್ತೆ. ಆದರೆ ಆ ಲಿಂಗನಮಕ್ಕಿ ಜಲಾಶಯ ಕಟ್ಟಿದಂಗೆ ಮೊದಲು ಮೆಡನೂರು ಡ್ಯಾಮನ್ನು ಕಟ್ತಾರೆ. ಅದಾದಮೇಲೆ ಲಿಂಗನಮಕ್ಕಿ ಜಲಾಶಯವನ್ನು ಕಟ್ತಾರೆ. ನೀರಿನ ಮಟ್ಟ ಅಂದರೆ ಹೈಡ್ರೋ ಪವರ್ಗೋಸ್ಕರ ಏರ್ಸ್ಕೊತ ಹೋದ್ರು ನೀರಿನ ಮಟ್ಟವನ್ನು. ಹಾಗೆ ಅಲ್ಲಿಯ ಜನರ ಜೀವನದ ಒಂದು ಮಟ್ಟನೂ ಕೂಡ ಇಳಿತಾ ಹೋಯಿತು ಅಂತ ಒಂದು ನೋವಿನ ಸಂಗತಿ. ಅದಾದಮೇಲೆ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿ ಅವರು ಸಮಸ್ಯೆಗೆ ಒಳಗಾದರು. ಕೊನೆಗೆ ತೆಪ್ಪ, ದೋಣಿ ಇದ್ರ ಮುಖಾಂತರ ಸಾಗರಕ್ಕೆ ಬರಬೇಕಾಯಿತು. ಹೆಣ್ಣು ಮಕ್ಕಳ ಒಂದು ಡೆಲಿವರಿ, ಹೆರಿಗೆ ಅಂತ ಸಂದರ್ಭದಲ್ಲಿ ದೋಣಿ ಮುಗಿಸಿ ಮದುವೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಕುಟುಂಬನೇ ಪೂರ್ತಿ ತನ್ನ 22 ಜನ ಎಸ್ ಸರ್. ಈ ರೀತಿ ದೊಡ್ಡ ದೊಡ್ಡ ನಾವು ಕಹಿ ಘಟನೆಗಳನ್ನು ನಾವು ನೆನೆಸ್ಕೊಂಡ್ರೆ ಯಾವತ್ತೂ ಇವರಿಗೆ ಮೂಲ ಸಂಪರ್ಕ ಸಿಗಬೇಕಾಗಿತ್ತು. ಅವತ್ತಿನ ಕಾಂಗ್ರೆಸ್ಸಿನ ಗೌರವಂತ ಶಾಸಕರು LT ತಿಮ್ಮಪ್ಪ ಹೆಗಡೆ ಅವರು ಆ ಸಂದರ್ಭದಲ್ಲಿ 2 ಲಾಂಚನ್ನು, ಒಂದು ಲಾಂಚನ್ನು ಅವಾಗ ಕೊಡುವಂಥ ಏನು ಬರ್ಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ. ಅದಾದಮೇಲೆ ನಿಮ್ಮ ಯಡಿಯೂರಪ್ಪ ಸಾಹೇಬರು DCM ಇದ್ದಾಗ 2 ಲಾಂಚನ್ನು ಕೊಡುವಂಥ ಕೆಲಸ ಆದಮೇಲೆ ಇನ್ನು ಸ್ವಲ್ಪ ಬಂದು ಹೋಗಲಿಕ್ಕೆ ಆ ಕ್ಯೂ ನಿಲ್ಲುವಂಥ ಒಂದು ಸ್ಥಿತಿ. ಬೆಳಗ್ಗೆ 6 ಗಂಟೆ ಅವ್ರು ಹೊರಡಬೇಕು ಅಂದರೆ ರಾತ್ರಿ 12 ಗಂಟೆ ಬಂದು ಕ್ಯೂ ನಿಲ್ಲುವಂಥ ಒಂದು ದುಸ್ಥಿತಿ ಇತ್ತು. ಈ ಪ್ರವಾಸಕ್ಕೆ ಹೋದವ್ರಿಗೆ ಮಜಾ ಅನ್ಸೋದು ಅದೆಲ್ಲ, ಲಾಂಚಲ್ಲಿ ಹೋಗೋದು, ಗಾಡಿ ಹಾಕ್ಕೊಂಡು ಹೋಗೋದು ಎಲ್ಲ. ಬಟ್ ಆ ಸ್ಥಳೀಯರು ಪ್ರವಾಸಿಗರ ಕಾರಣಕ್ಕಾಗಿ ಕ್ಯೂನಲ್ಲಿ ಎಲ್ಲೋ ನಿಂತ್ಕೊಂಡು ಓದಾಡು ಬೇಜಾರು ಅನಿಸ್ತಿತ್ತಲ್ಲ. ಸರಿ ಐತೆ. ಆದರೆ ಇವತ್ತು ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ವಿಶೇಷವಾಗಿ ಅನೇಕ ತಪಸ್ಸಿದೆ, ಅನೇಕ ಹೋರಾಟಗಳಿದೆ. ಅವರೆಲ್ಲರ ಒಂದು ತಪಸ್ಸು ನಾವೆಲ್ಲ ಹೇಳ್ತೀವಲ್ಲ, ಲಂಕಕ್ಕೆ ಶ್ರೀರಾಮಚಂದ್ರ ಯಾವ ರೀತಿ ವಾನರ ಒಂದು ಸಹಕಾರದಿಂದ ರಾಮಸೇತುವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು, ಅದೇ ರೀತಿ ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಇಚ್ಛಾಶಕ್ತಿಯ ಒಂದು ಪ್ರತಿಫಲ ಇವತ್ತು ಲೋಕಾರ್ಪಣೆ ಆಗಿದೆ. ಅದ್ರ ಜೊತೆಗೆ ನಾವು ಅಳಿಲು ಸೇವೆ ಮಾಡುವಂಥ ಒಂದು ಕೆಲಸ. ಮತ್ತು ವಾನರಂತೆ, ಆಂಜನೇಯಂತೆ ಸಾಕಷ್ಟು ಅಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ರಾಜಕೀಯ ಮುತ್ಸದ್ದಿಗಳಿರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟದ ಒಂದು ಪ್ರತಿಫಲ ಇವತ್ತು ಈ ಸೇತುವೆ
ಈ ದೇಶಕ್ಕೆ ಒಂದು ಲೋಕಾರ್ಪಣೆ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನದ ಹೇಳಿ. ಸಂಸದರಾಗಿ ನಿಮಗೂ ಒಂದು ಪಾಠ, ಒಂದು ಕೆಲಸ ಯಾಕೆ ಡಿಲೇ ಆಗುತ್ತೆ, ಎಷ್ಟು ಡಿಲೇ ಆಗುತ್ತೆ ಮತ್ತು ಆಗದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋ ಪಾಠವನ್ನು ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಸ್ ಸರ್. ಮುಂದೆ ಯಾರ ಸಮಸ್ಯೆಯನ್ನು ಬಗೆಹರಿಸೋ ವಿಷಯದಲ್ಲಿ ಇಷ್ಟೊಂದು ಡಿಲೇ ಆಗಬಾರ್ದು. ರಿಯಲಿ ತುಂಬ ಒಳ್ಳೆ ಅನುಭವ ಆಯಿತು ಅಲ್ವಾ? ಆದರೆ ತಮಗೆ ಗೊತ್ತಿರ್ಬೋದು ಸರ್, ಇದು ಯಡಿಯೂರಪ್ಪನವ್ರಿಗೆ ಇಚ್ಛಾಶಕ್ತಿ ಇತ್ತು. ಯಡಿಯೂರಪ್ಪನವ್ರಿಗೆ 2008ರಿಂದ BJP ಸರ್ಕಾರ ಆಡಳಿತಕ್ಕೆ ಕರ್ನಾಟಕದಲ್ಲಿ ಬರುತ್ತೆ. ಮಧ್ಯ ಮತ್ತು 5-6 ವರ್ಷ ಬೇರೆ ಬೇರೆ ಸರ್ಕಾರಗಳು ಕೂಡ ಬರುತ್ತೆ. ಒಬ್ಬ ಜಿಲ್ಲೆಯವನಾಗಿ ನಾನು ಏನಾದರೂ ಮಾಡಿದ್ದಕ್ಕೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ತಾರೆ. ಬಜೆಟ್ನಲ್ಲಿ 100 ಕೋಟಿಯನ್ನು ಇಡ್ತಾರೆ. ಆದರೆ ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಈ 100 ಕೋಟಿ ಯಾವುದಕ್ಕೂ ಕೂಡ ಆಗಲ್ಲ ಅನ್ನೋದು ಮನವರಿಕೆ ಅವ್ರಿಗೂ ಕೂಡ ಆಗುತ್ತೆ. ಅದಾದಮೇಲೆ ಏನೋ ಯೋಗ ಆ ಸಿಗಂದೂರು ಚೌಡೇಶ್ವರಿ ಏನೋ ಯಡಿಯೂರಪ್ಪನವ್ರನ್ನ ಮತ್ತೆ ಅವ್ರು ಲೋಕಸಭೆಗೆ ಸ್ಪರ್ಧೆ ಮಾಡೋಂಥ ಒಂದು ಅನಿವಾರ್ಯತೆ ಬರುತ್ತೆ. ಸ್ಪರ್ಧೆ ಮಾಡಿದಾಗ ಅವತ್ತು ನಿತಿನ್ ಗಡ್ಕರಿಜಿ ಅವರ ಜೊತೆಗಿರೋಂಥ ಒಂದು ಸಂಪರ್ಕ, ಆ ಒಂದು ವಿಶ್ವಾಸ ಮತ್ತು ಯಡಿಯೂರಪ್ಪನವರ ಒಂದು ನಾಯಕತ್ವ, ಅವರೊಂದು ಲೆಟ್ರೆಡಲ್ಲಿ ಏನಾದರೂ ಒಂದು ಕೊಟ್ಟರೆ ಅಂದರೆ ಅದು ಗೌರವಿಸುವಂಥ ಒಂದು ವ್ಯಕ್ತಿತ್ವವನ್ನು ಯಡಿಯೂರಪ್ಪ ಸಾಹೇಬರು ಇಟ್ಕೊಂಡಿದ್ದಾರೆ. ಅದ್ರ ಪ್ರತಿಫಲ ಅವರು MP ಇದ್ದಾಗ, ಅದಕ್ಕಿಂತ ಮೊದಲು ನಾನು MP ಆಗಿದ್ದೆ, ನನ್ನ ಕೈಲೂ ಕೂಡ ಏನಾಗಿದ್ದಿಲ್ಲ. ಆದರೆ ಯಡಿಯೂರಪ್ಪನವರ ಆ ಸಂದರ್ಭದಲ್ಲಿ ಗೌರವ ಕೊಟ್ಟು ಅವತ್ತು ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅದಕ್ಕೆ ಸಹಕಾರ ಕೊಟ್ಟರು. ತಮ್ಮ ಮುಖಾಂತರ ಈ ಸಂದರ್ಭ ನಾನು ಘನ ಸರ್ಕಾರ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ನಿತಿನ್ ಗಡ್ಕರಿ ಅನ್ನೋ ಒಬ್ಬ ಮನುಷ್ಯ ಏನಿದ್ದಾನೆ, ಆ ಮನುಷ್ಯನನ್ನು BJP ಕಾಂಗ್ರೆಸ್ಸು ಈ ಪಕ್ಷ ರಾಜಕಾರಣದ ಬ್ರ್ಯಾಕೆಟ್ನಲ್ಲಿ ನೋಡಿದರೆ ಅಪಚಾರ ಮಾಡ್ದಂಗಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಏನು ಕೆಲಸ ಮಾಡೋರಿಗೆ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದ ಸಂಸದರುಗಳು ಸಂಸತ್ತಿನಲ್ಲಿ ನಿಂತ್ಕೊಂಡು ಆ ಮನುಷ್ಯನ ಹೊಗಳಿದ್ದನ್ನು ನಾವು ನೋಡಿದ್ದೀವಿ. ನಿತಿನ್ ಗಡ್ಕರಿ ಹತ್ರ ಹೋದರೆ ಖಾಲಿ ಕೈಯಲ್ಲಿ ವಾಪಸ್ ಬರೋದಿಲ್ಲಪ್ಪ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅವ್ರ ಜೊತೆಗೆ? ಸರ್, ನಮ್ಮ NDA ಸರ್ಕಾರದ 3ನೇ ಅವಧಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 3ನೇ ಅವಧಿಯ ಮೊದಲನೇ 1 ವರ್ಷ 11 ವರ್ಷ ನಮ್ಮ ಒಟ್ಟು ಆಡಳಿತದಲ್ಲಿ ಇವತ್ತು ಕೆಲಸಗಳು ಆಗ್ತಾಯಿದೆ. ಈ 3 ಟರ್ಮಿನ ಒಂದು ಕೇಂದ್ರದ ಭೂ ಸಾರಿಗೆ ಸಚಿವರು, ಅಂದರೆ ಪೋರ್ಟ್ಫೋಲಿಯೋಗಳು ಚೇಂಜ್ ಆಗ್ತಾ ಇರುತ್ತೆ. ಯಾರೋ ಒಬ್ಬರು ಶಂಕುಸ್ಥಾಪನೆ ಮಾಡ್ತಾರೆ, ಯಾರೋ ಒಬ್ಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ದಕ್ಷತೆ ವಿಚಾರದಲ್ಲಿ ಯಾವ ರೀತಿ 3 ಟರ್ಮ್ ಒಂದೇ ಪೋರ್ಟ್ಫೋಲಿಯೋ, ಅಂದರೆ ಅವರು ಎಷ್ಟು ಒಂದು ರಾಷ್ಟ್ರೀಯ ಭೂ ಸಾರಿಗೆ ವಿಚಾರದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಎಷ್ಟು ಸ್ವತಃ ಕೇವಲ ಒಂದು ರಾಜಕಾರಣಿ ಆಗದೆ ಆ ಒಂದು ವಿಚಾರದಲ್ಲಿ ಎಷ್ಟು ತಜ್ಞರಾಗಿದ್ರು ಅನ್ನೋಕ್ಕೆ ನಮಗೆ ಇದ್ರ ಮುಖಾಂತರ ಗೊತ್ತಾಗುತ್ತೆ. ಇದು ಒಂದು ಪ್ರಪಂಚದಲ್ಲಿ 2ನೇ ಹೈಯೆಸ್ಟ್ ರೋಡ್ ಕನೆಕ್ಟಿವಿಟಿ ಇರುವ ದೇಶವನ್ನಾಗಿ ಮಾಡಬೇಕು ಅಂತಂದ್ರೆ ಆ ಮನುಷ್ಯನ ಶ್ರಮ ಇದೆ ಅದು. ರಿಯಲಿ ಸರ್. ಎಸ್. ಮತ್ತು ಅವರು ನಾನು ವಿನಂತಿ ಮಾಡ್ಕೊಳ್ಲಿಕ್ಕೆ ಹೋದಾಗ, ಮೊನ್ನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೇಳಲಿಕ್ಕೆ ಹೋದಾಗ ಅವ್ರು ಒಂದೇ ಮಾತಾಡಿದ್ರು, ರಾಘು, ನಾನು 2047 ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬ್ತಾ ಇದೆ. ಅಷ್ಟರೊಳಗೆ ನಮ್ಮ ಭಾರತದ ಪ್ರತಿಯೊಂದು ರಸ್ತೆಗಳನ್ನು, ಯಾವುದೇ ಒಂದು ವಿದೇಶದಲ್ಲಿ ಹೋದಾಗ ನಾವು ಅಲ್ಲಿಯ ವೈಭವಗಳನ್ನು ನೋಡಿಕೊಂಡು ನಾವು ನಮ್ಮ ದೇಶದ ಒಂದು ಕಂಪ್ಯಾರಿಸನ್ ಏನು ಮಾಡ್ತೀವಿ, ಅದನ್ನು ಬಿಟ್ಟು ಬರೋಂಥದ್ದಲ್ಲಿ ಭಾರತದ ರಸ್ತೆಗಳನ್ನು ಇನ್ನೊಂದು ದೇಶ ಕಂಪ್ಯಾರಿಸನ್ ಮಾಡಿ ಮಾತಾಡೋ ರೀತಿಯಲ್ಲಿ ನಾನು ಡೆವಲಪ್ ಮಾಡ್ತೀನಿ ರಾಘು, ನನ್ನ ಉದ್ದೇಶ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದು ನಂಗೆ ಅತ್ಯಂತ ಒಂದು ತೃಪ್ತಿ ತರಂಥ ವಿಚಾರ. ಇದು ಒಂದು. ಎರಡನೇದು, ಪಾರ್ಲಿಮೆಂಟ್ನಲ್ಲಿ ಅದೊಂದು ಕೋಟ್ ಬರೆದು ಹಾಕೊಂಡಿದ್ದಾರೆ ಅವರು. ಅಮೆರಿಕಾ ಹ್ಯಾಸ್ ಗ್ರೇಟ್ ರೋಡ್ಸ್ ನಾಟ್ ಬಿಕಾಸ್ ಇಟ್ ಇಸ್ ಎ ಗ್ರೇಟ್ ಕಂಟ್ರಿ, ಇಟ್ ಹ್ಯಾಸ್ ಗಾಟ್ ಗ್ರೇಟ್ ರೋಡ್ಸ್, ದಟ್ ಈಸ್ ವೈ ಇಟ್ ಇಸ್ ಗ್ರೇಟ್ ಕಂಟ್ರಿ ಅಂತ ಒಂದು ಕೋಟ್ ಅವರು ಬ್ಯಾಗ್ ಹಾಕೊಂಡಿದ್ದಾರೆ. ಇದು ಒಂದು. ಎರಡನೇದು, ಅವರು ಚೇಂಬರಿಗೆ ಹೋದಾಗ ಪಾರ್ಲಿಮೆಂಟ್ ಸೆಷನ್ಲಿ ಕ್ವಶನ್ ಅವರ್ಸ್ ಆಗುತ್ತೆ, ಸೆಷನ್ ಮಧ್ಯದಲ್ಲಿ ಗ್ಯಾಪಲ್ಲಿ ಅವ್ರ ಚೇಂಬರಿನ ಒಂಥರ ನುಗ್ತಿರ್ತೀವಿ ನಾವೆಲ್ಲರೂ ಕೂಡ. ಅದರಲ್ಲಿ BJP, ಕಾಂಗ್ರೆಸ್ಸು, JDS ಯಾವುದಿಲ್ಲ ಸರ್, ಪಕ್ಷಾತೀತ್ವ ಎಲ್ಲ ಆಫೀಸರ್ಸು ಕೂತಿರ್ತಾರೆ. ಅದೊಂದು ಅಭ್ಯಾಸ ಅವ್ರದ್ದು. ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಯಾವೊಬ್ಬ MP ಕೂಡ ನನ್ನ ನ್ಯಾಷನಲ್ ಹೈವೇ ಕಚೇರಿ ಬಂದು ಕ್ಯೂ ನಿಲ್ಬಾರ್ದು ಅಂತೇಳಿ ಪಾರ್ಲಿಮೆಂಟಲ್ಲಿ ಅವ್ರ ಚೇಂಬರಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ಅಲ್ಲಿ ನಾವೆಲ್ಲರೂ ಕೂಡ ಏನು ಹೇಳ್ತೀವಿ ಅಲ್ಲೇ ಸಾಲ್ವ್ ಮಾಡ್ತಾರೆ. ಎಸ್ ಆರ್ ನೋ ಕ್ಲಿಯರ್ ಮಾಡ್ತಿರ್ತಾರೆ. ಪಕ್ಷ ಯಾವುದೂ ಇಲ್ಲ, ಒಂದು ಯಾವುದೇ ಒಂದು ಪ್ರೋಟೋಕಾಲ್ ಆಗಲಿ ಪ್ರಶ್ನೆ ಇಲ್ಲ ಸರ್. ಮುತ್ಕೊಂಡಿರ್ತೀವಿ ಅಲ್ಲೇ ಅವರು ಸೈನ್ ಮಾಡ್ತಿರ್ತಾರೆ. ಅಧಿಕಾರಿಗಳು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಒಂದು ಸ್ನೇಹಜೀವಿ ಕಮ್ ಕರ್ಮಯೋಗಿ ಅಂತ ಕೂಡ ನಾನು ಹೇಳಿ. ಎಸ್, ನೀವು ನಿತಿನ್ ಗಡ್ಕರಿ ಅವ್ರನ್ನ ಹೋಗಿ ಆಹ್ವಾನ ಮಾಡಿದ್ರಿ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜ್ ಉದ್ಘಾಟನೆಗೆ ಬರಬೇಕು ಅಂತ. ಅವರು ಒಪ್ಕೊಂಡು ಬಂದರು. ಎಸ್. ಸಿದ್ದರಾಮಯ್ಯನವ್ರು ಏನು ದೂರ ಇದ್ದರು ಸರ್? ಯಾಕೆ ಹೋಗಲಿಲ್ಲ? ಒಂದು ಆಹ್ವಾನ ಕೊಟ್ಟು ಬನ್ನಿ ಅಂತೇಳಿ ಎಷ್ಟು ಚಂದ ಆಗ್ತಿತ್ತು ಕಾರ್ಯಕ್ರಮ. ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು, ಬೇಳೂರು ಗೋಪಾಲಕೃಷ್ಣ ಅವರು ವೇದಿಕೆಯ ಮೇಲಿದ್ದರೆ ಪರಿಪೂರ್ಣ ಕಾರ್ಯಕ್ರಮ ಆಗ್ತಿತ್ತಲ್ಲ. ಯಾಕೆ ಅದೊಂದು ತಪ್ಪು ಮಾಡಿದ್ರಿ ನೀವು? ಕ್ಷುಲ್ಲಕ ರಾಜಕಾರಣ ಅಲ್ವಾ? ಇಲ್ಲ, ಪ್ರಶ್ನೆನೇ ಇಲ್ಲ ಸರ್. ಪ್ರಶ್ನೆ ಎಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಷ್ಟು ನೋವಿದೆಯೋ ಅಥವಾ ಏನೇನು ಮಾತ್ರ ಅಷ್ಟೇ ನಾವು ನನಗೂ ಕೂಡ ಇದೆ. ಆ ವೇದಿಕೆಯಲ್ಲಿ ಗೌರವಂತ ಮುಖ್ಯಮಂತ್ರಿಗಳು ಇರಬೇಕಾಯಿತು, ಉಪಮುಖ್ಯಮಂತ್ರಿಗಳು ಇರಬೇಕಾಯಿತು, PWD ಮಿನಿಸ್ಟರ್ ಇರಬೇಕಾಯಿತು. ಇದೆಲ್ಲದೂ ಕೂಡ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಇಲ್ಲಿ
ಜರೂರಾಗಿ ಇದನ್ನು ಉದ್ಘಾಟನೆ ಮಾಡುವಂಥ ಉದ್ದೇಶ ಏನಿತ್ತು ಅನ್ನೋಕ್ಕೆ, ನಾನು ಗಡ್ಕರಿಜಿಯವ್ರನ್ನ ಭೇಟಿ ಮಾಡಿ ಉದ್ಘಾಟನೆ ಆಗಲಿಕ್ಕೆ ಸುಮಾರು 1 ತಿಂಗಳಾಯಿತು ಸರ್. ನಾನು ಅವತ್ತು ಆಮಂತ್ರಣ ಕೊಟ್ಟು ಮಾಡಬೇಕು ಅಂತ ಕೇಳಿಕೊಂಡು 1 ತಿಂಗಳಾಯ್ತು ಸರ್. ಅವತ್ತು ಕೇಳಿಕೊಂಡ್ರು ಗಡ್ಕರಿಜಿ, ಆಫ್ಟರ್ ಪಾರ್ಲಿಮೆಂಟ್ ಸೆಷನ್ ನಾವು ಉದ್ಘಾಟನೆ ಮಾಡೋಂತ ಕೇಳಿದೆ ಸರ್. ಅವ್ರು ನಾವು ಒಂದೇ ಮಾತು ಹೇಳಿದೆ, ಇವತ್ತು ಲಿಂಗನಮಕ್ಕಿ ಜಲಾಶಯ 1820 ಅಡಿ ಟೋಟಲ್ ಅದರದ್ದಿದೆ. ಇವತ್ತು ನಾನು ನಿಮ್ಮ ಹತ್ರ ಬಂದಿದ್ದೀನಿ 1800 ಇದೆ. ಇನ್ನು 10 ಅಡಿ ಮೇಲೆ ಬಂತು ಅಂದರೆ ನಮ್ಮ ಲಾಂಚ್ ಓಡಾಟ ನಿಂತು ಹೋಗುತ್ತೆ. ಹಾಗಾಗಿ ಆಫ್ಟರ್ ಪಾರ್ಲಿಮೆಂಟ್ ಸೆಷನ್ ಮಳೆ ಹೆಚ್ಚಾಗ್ತಾ ಇದೆ, ದಯವಿಟ್ಟು ಬಂದು ತಾವು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಒಂದು ಕೇಳಿದ್ದು. ಇದು ಒಂದು ಸರ್, ದಿನ ಏರ್ತಾ ಇದೆ. ನಾನು ಯೋಚನೆ ಮಾಡಿದೆ, ಇಷ್ಟು ಕಷ್ಟಪಟ್ಟು ಕಟ್ಟಿದಂಥ ಈ ಒಂದು ಐತಿಹಾಸಿಕವಾದ ಸೇತುವೆ ಈ ಮಳೆಗಾಲ ತಪ್ಪಿಸ್ಬಿಟ್ಟೆ ನಾವು ಟೇಪ್ ಕಟ್ ಮಾಡಲಿಕ್ಕೋಸ್ಕರ, ಉದ್ಘಾಟನೆ ಮಾಡಲಿಕ್ಕೋಸ್ಕರ ಸಮಯ ಹಾಳು ಮಾಡ್ಕೊಂಡ್ಬಿಟ್ರೆ ಇನ್ನು ಮುಂದಿನ ಸೀಸನ್ನೇ. ಅದ್ರ ಮಧ್ಯೆ ನರಹರಿ ಅಂತ ಹೇಳಿ ಒಬ್ಬ ಕಾರ್ಯಕರ್ತ ನಂಗೆ ಫೋನ್ ಮಾಡಿದ್ರು ಸಂಜೆ 4:05 ಗಂಟೆ. ನನ್ನ ಮಗಳು ಬಾಣಂತಿ, ಹಸುಗುಸು ಮಗು ಇದೆ, ನಾನು ದಾಟಬೇಕು. ಈಗ ನಂಗೆ ಸುದ್ದಿ ಬಂತು, ಆ ಲಾಂಚ್ ಹತ್ರ ನಿಂತ್ಕೊಂಡಿದ್ದೀನಿ, ಲಾಂಚ್ ಕೆಟ್ಟೋಗಿ ಅರ್ಧ ಗಂಟೆ ಆಗಿದೆ, ರಿಪೇರಿ ಆಗುತ್ತೋ ಇಲ್ಲೋ ಅಂತೇಳಿ ನನಗೆ ಯಾಕೋ ಅನುಮಾನ ಇದೆ. ಒಂದು ರಿಕ್ವೆಸ್ಟ್ ಸರ್, ನೀವು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳಿ ಆ ಬ್ರಿಡ್ಜಲ್ಲಿ ಒಂದು ಸೈಡಲ್ಲಿ ನಿಧಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, ಅವಕಾಶ ಮಾಡಿಕೊಡ್ತೀರಾ ಅಂತೇಳಿ ಗೋಗರ್ದು ಸರ್. ಅವಾಗ ನಾನು ರಾಷ್ಟ್ರೀಯ ಹೆದ್ದಾರಿ ಡಬಲಿಗೆ ಫೋನ್ ಮಾಡಿದೆ, ಏನಾರು ಮಾಡ್ಬೋದು ಅಂತ. ಇಲ್ಲ ಸರ್, ಅಲ್ಲಿ ಇನ್ನೂ ಎಕ್ಸ್ಪೆನ್ಷನ್ ಜಾಯಿಂಟನ್ನು ನಾವು ಇದು ಮಾಡ್ತಾ ಇದ್ದೀವಿ, ಈಗ ಯಾವುದು ಕೂಡ ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಬಾಣಂತಿ ಅಂತ ಪಾಪ ಹೇಳ್ತಾರೆ, ಅಲ್ಲಿ ಕಂಟ್ರಾಕ್ಟ್ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ ಬ್ರಿಡ್ಜನ್ನು, ಆ ಲಾಂಚನ್ನು ಕಳಿಸಿ ಅದನ್ನು ಎಳ್ಕೊಂಬಂದು ದಡಕ್ಕೆ, ಆ ಸ್ಟೇರಿಂಗು ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಇತ್ತು, ರಾತ್ರಿ 8 ಗಂಟೆ ಒಳಗೆ ಅದನ್ನು ಸಾಲ್ವ್ ಮಾಡಿ ಆಮೇಲೆ ಅದನ್ನು ಕಳಿಸ್ಕೊಡುವಂಥ ಪ್ರಯತ್ನ ಆಯಿತು. ಇದೊಂದು ಕೆಟ್ಟ ಘಟನೆ ಒಂದು ಆ ಟೈಮಲ್ಲಿ ನಾವು. ಮತ್ತು ಆ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳು ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಅಲ್ಲಿ ಅದೊಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯ್ತಂತೆ, ಇನ್ನೊಂದು ಬೇರೆ ಬೇರೆ ಘಟನೆಗಳು, ನೀರಲ್ಲಿ ಮುಳುಗಡೆ ಆದಂಥ ಘಟನೆಗಳು, ಇದೆಲ್ಲದೂ ಕೂಡ ತೋರಿಸ್ತಾ ಇದ್ದೆ. ನಾನು ಯೋಚನೆ ಮಾಡಿದೆ, ಇಷ್ಟು ಕಷ್ಟಪಟ್ಟು ಒಂದು ಐತಿಹಾಸಿಕವಾದಂಥ ಒಂದು ಸೇತುವೆ ಆದಮೇಲೆ ಯಾವುದೋ ಒಂದು ಲಾಂಚ ಇನ್ನೊಂದು ಮುಳುಗೋ ಇನ್ನೊಂದೇನೋ ಆಯಿತು ಅಂತ ಅನ್ಕೊಳ್ಳೋಣ. ನಾಳೆಗೆ ಒಂದು ಕೆಟ್ಟ ಹೆಸರು, ನೋಡಪ್ಪ ಇದೊಂದು ಉದ್ಘಾಟನೆ ಡೇಟಿಗೋಸ್ಕರ ಇದು ಪೋಸ್ಟ್ಪೋನ್ ಮಾಡಿಕೊಂಡು ಗೌರವಂತ ಪ್ರಧಾನಮಂತ್ರಿಗಳು ಬರಬೇಕಂತ ಅಪೇಕ್ಷೆ ಇತ್ತು. 100 ಆಗಸ್ಟ್ ಆರ್ ಸೆಪ್ಟೆಂಬರಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋಂಥ ಒಂದು ಅವಕಾಶಗಳಿತ್ತು. ಆ ಪುಣ್ಯಾತ ಬಂದಲ್ಲಿ ಹೆಜ್ಜೆ ಇಟ್ಟಿದ್ರೆ ನನಗೆ ಇಡೀ ಕ್ಷೇತ್ರದಲ್ಲಿ ಇನ್ನೂ 4-5 ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾನು ಸ್ವತಃ ಅವ್ರ ಕಣ್ಣಾರೆ ಕ್ಷೇತ್ರಕ್ಕೆ ಬಂದಾಗ ಮಾಡ್ಕೊಳ್ಬೋದು ಅಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಈ ಅವಧಿಗೆ ನಾವು ಬಿಟ್ಕೊಡ್ಲಿಲ್ಲ ಅಂದರೆ ನಮ್ಮನ್ನು ನಾವು ಒಂದು ದ್ರೋಹ ಮಾಡ್ಕೊಂಡಂಗೆ ಆಗತ್ತೆ ಅಂಥೇಳಿ ಅವತ್ತು ವಿನಂತಿ ಮಾಡಿಕೊಂಡೆ. ಡೇಟು ಫಿಕ್ಸ್ ಆಯಿತು. ತಾವು ಹೇಳಿದ್ರಿ ನೀವು ಗೌರವಂತ ಮುಖ್ಯಮಂತ್ರಿಗಳು ಬರಬೇಕು. 4 ದಿನ ಟ್ರೈ ಮಾಡಿದೆ. ಪಾಪ ದೆಹಲಿಯ ಒಂದು ರಾಜಕಾರಣದ ಒಂದು ಗಲಾಟೆಯಲ್ಲಿ ಪಾಪ ಅವರು 4 ದಿನ ಡೆಲ್ಲಿಲಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು 1 ದಿನ 2 ದಿನ ಹೋಗಿದ್ದಿದೆ. ಇಲ್ಲಿ ನಾನು ಟಚ್ಚಲ್ಲೇ ಇದ್ದೆ, ನಾನಲ್ಲಿ ಒಬ್ಬ MP ಆಗಿ ಅವ್ರ ಆಫೀಸ್ ಜೊತೆ ಟಚ್ಚಲ್ಲಿದ್ದೆ. ಕೊನೆಗೆ ಅವ್ರು ಬರೋದಿನ್ನೂ ಬಂದರೂ ಕೂಡ ಮಧ್ಯಾಹ್ನ ಸಂಜೆ 4 ಗಂಟೆ ಬರ್ತಾರೆ, ರಾತ್ರಿ ಕೂಡ ಟೂರ್ ಪ್ರೋಗ್ರಾಮ್ ತುಂಬ ಟೈಟ್ ಇದೆ ಅಂತ ಹೇಳಿದ್ರು. ಮತ್ತು ನಾನು ಅಲ್ಲಿ ವ್ಯವಸ್ಥೆಗಳನ್ನ ನೋಡಬೇಕಾಗಿತ್ತು. ನಾನು ಒಂದು ರಿಕ್ವೆಸ್ಟ್ ಲೆಟರ್ಲ 4 ಡೇಸ್ ಮೊದಲೇ ಕೊಟ್ಟು ಅದೆಲ್ಲದು ಕೂಡ ರಿಪ್ಲೈನೂ ಕೂಡ ಬಂದಿದೆ. ವೈಯಕ್ತಿಕವಾಗಿ ಖುದ್ದಾಗಿ ನಾನು ಅವ್ರಿಗೆ ಮಾಡಲಿಕ್ಕಾಗಿಲ್ಲ, ಇದು ಒಂದು. ಆದರೆ ಈ ವ್ಯವಸ್ಥೆ ಒಂದು ಅಧಿಕಾರಿಗಳು ಆ ಮಟ್ಟದಲ್ಲಿ ಕೇಂದ್ರ NH ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಅವರು ಕೂಡ ಅವ್ರ ಕರ್ತವ್ಯ ಮಾಡಿದ್ರು. ಮತ್ತು ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ, ಕೇವಲ ಸಿಗಂದೂರು ಒಂದೇ ಉದ್ಘಾಟನೆ ಆಗಿದ್ದರೆ ಗೌರವಂತ ಮುಖ್ಯಮಂತ್ರಿಗಳನ್ನ ಇನ್ನೂ 2 ವಾರ ಮೊದಲೇ ಅಪ್ರೋಚ್ ಮಾಡ್ಬೋದಿತ್ತು ಏನೋ. ನಮಗೆ ಇನ್ವಿಟೇಷನ್ ಬಂದಿದ್ದು ಕೂಡ 48 ಅವರ್ಸ್ ಮೊದಲೇ. ಕಾರಣ ಏನಾಯಿತು ಅಂದರೆ, ರಾಜ್ಯದ ಸುಮಾರು 2,000 ಕೋಟಿಯ ಕಾಮಗಾರಿಗಳನ್ನು ಅದನ್ನು ಕೂಡ ಜೋಡಿಸ್ಕೊಂಡು ಆ ಪ್ರೋಟೋಕಾಲು, ಆ ಮಂತ್ರಿಗಳನ್ನು, ಶಾಸಕರನ್ನು, ಈ ರೀತಿಯಂಥ ಒಂದು ಟೆಕ್ನಿಕಲ್ ಇದರ ಸಮಸ್ಯೆಯಿಂದ ಇದನ್ನು ಡಿಲೇ ಹಾಕಂತ ಹೋಗಿದೆ. ನಂದೇನು ಅಂದರೆ, ಮುಖ್ಯಮಂತ್ರಿ ಸ್ಥಾನ ತುಂಬ ದೊಡ್ಡ ಸ್ಥಾನ ಸರ್. ಅವರು ಬಂದಷ್ಟು ಅಷ್ಟು ಲಾಭ ನಮಗೆ ಕ್ಷೇತ್ರಕ್ಕೆ ಆಗತ್ತೆ, ಪ್ರಶ್ನೆನೇ ಇಲ್ಲ. ಮತ್ತು ಅವ್ರ ಬಗ್ಗೆ ನಮಗೆಲ್ಲರೂ ಕೂಡ ಗೌರವ ಇದೆ. ಆದರೆ ಗೌರವಂತ ಮುಖ್ಯಮಂತ್ರಿಗಳನ್ನು ಸ್ವತಃ ಗಡ್ಕರಿಜಿಯವರು ಈ ಥರ ಡೇಟ್ 19 ಬರ್ಬೋದಾ ಅಂತ ಹೇಳಿದಾಗ ನನಗೆ ಆಗಲ್ಲ ಅಂತ ಹೇಳಾದ್ಮೇಲೆ ಕೊನೆಗೆ ವರ್ಚುವಲಿ ಆದರೂ ಕೂಡ ನೀವು ಭಾಗವಹಿಸಿದ್ರಲ್ಲಿ ಭಾಗವಹಿಸಬೇಕು, 14ಕ್ಕೆ ಬರಬೇಕು ಅಂತ 11ನೇ ತಾರೀಕು ಹೇಳಿದರು ಅಂತ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡಿಕೊಂಡಾಗ ಭಾಗವಹಿಸಬೇಕಿತ್ತು. ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನನೂ ದೊಡ್ಡದು, ಗಡ್ಕರಿಜಿ ಸ್ಥಾನನೂ ಕೂಡ ದೊಡ್ಡದು, ಅವ್ರ ಸಮಯನೂ ಮುಖ್ಯ, ಇವ್ರ ಸಮಯನೂ ಕೂಡ ಪ್ರೀಶಿಯಸ್ಸು. ಆದರೆ ಸಂದರ್ಭ ಏನು, ಯಾಕೆಂದರೆ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಬಿಜಾಪುರದಲ್ಲಿ ನಿಮಗೆ ಗೊತ್ತಿದೆ, ಹಿಂದೆ ನಮ್ಮ ಗೌರವಿತ ಮನಮೋಹನ್ ಸಿಂಗ್ ಜಿ ಅವ್ರದ್ದು ಇದ್ದಕ್ಕಿದ್ದಂಗೆ ಒಂದು ಕೆಟ್ಟ ಸುದ್ದಿ ಬಂದಾಗ ಸುಮಾರು 2 ಲಕ್ಷ ಜನ ಸೇರಿದ್ದರು, ಪೋಸ್ಟ್ಮನ್ ಆಯಿತು. ಈ ಥರ ಇದು ಕೂಡ ಅದೇ ಒಂದು ಇತಿಹಾಸದ ಕಾರ್ಯಕ್ರಮ, ಮುಳುಗಡೆ ಸಂತಸ ಕಾರ್ಯಕ್ರಮ. ಒಬ್ಬ ಗೌರವಿತ ನಿತಿನ್ ಗಡ್ಕರಿಜಿಯವರು
ಇದರಲ್ಲಿ ನಾಗ್ಪುರದಲ್ಲಿ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ಮಳೆ ಸುರಿತಾ ಇದೆ, ರಿಸ್ಕ್ ತೊಗೊಂಡು ಸ್ಪೆಷಲ್ ಫ್ಲೈಟ್ ತೊಗೊಂಡು ಲ್ಯಾಂಡಿಂಗ್ ಆಗ್ತಾಯಿಲ್ಲ ಶಿವಮೊಗ್ಗದಲ್ಲಿ 3-4 ರೌಂಡ್ ಫ್ಲೈಟು ರೌಂಡ್ ಹಾಕ್ತಾನೇ ಇದೆ, ಲ್ಯಾಂಡಿಂಗ್ ಆಗ್ತಾಯಿಲ್ಲ. ದೇವ್ರದಿಂದ ಲ್ಯಾಂಡಿಂಗ್ ಆಯಿತು. ಅಲ್ಲಿಂದ ಮತ್ತೆ ಹೆಲಿಕಾಪ್ಟರ್ಲಿ ಮತ್ತೆ ಸಾಗರಕ್ಕೆ ಬಂದು ಲ್ಯಾಂಡಿಂಗ್ ಮಾಡಿದ್ರು. ನಂದೇನು ಅಂದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಲ್ಲಿಂದ ಅವರು ಬಿಜಾಪುರಕ್ಕೆ ಹೋಗಬೇಕಾದಾಗ ಒಂದು ಸ್ಟಾಪ್ ಕೊಟ್ಟು ಒಂದು 5 ನಿಮಿಷ ಅಲ್ಲಿ ಬಂದು ಅವರ ಸಮಯಕ್ಕೆ ನಾವು ಇದು ಮಾಡಿಕೊಂಡು ಒಂದು ಮುಖ ತೋರಿಸೋಗಿದ್ರು ಕೂಡ ಆ ನೋವಲ್ಲಿರುವಂಥ ಸಂತಸ್ತರಿಗೆ ಎಲ್ಲೋ ಒಂದು ಕಡೆಗೆ ಒಂದು ಇನ್ನೂ ಖುಷಿ ಆಗ್ತಿತ್ತ ಅಂತ ನನಗೆ ಅನ್ಸುತ್ತೆ ಸರ್. ಅದೊಂದು ಬೇಜಾರು ಉಳ್ಕಂತು. ಇರಲಿ ರಾಘವೇಂದ್ರ ಅವರೇ, ನೀವು ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಅನ್ನೋ ಕಾರಣಕ್ಕಿದೆ. ಆ್ಯಕ್ಚುಲಿ ಹಳೆ ಪ್ರಶ್ನೆ, ದಿಲ್ಲಿ ಸೆಟ್ ಆಯ್ತಾ ಅಂತೆಲ್ಲ ಕೇಳೋದು, ನೀವೆಲ್ಲ ಅರಿದು ಕೊಡ್ದಂಗಿದ್ದೀರಿ. ಈಗ ಹೆಂಗಿದೆ ದಿಲ್ಲಿ ಅನುಭವ? ಸರ್, ಮೋದಿ ಅಮಿತ್ ಶಾ ಅವರ ಜೊತೆಗೆ ಒಂದೇ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ವರ್ಕ್ ಮಾಡೋ ಅನುಭವ ಹೆಂಗಿದೆ? ಸರ್, ಒಂದು ಯೋಗ ಸರ್. ಒಂದು ಬಾಬು ಜಗಜೀವನ್ ರಾವ್ ಅವರ ಮಗಳು ಮೀರಾ ಕುಮಾರಿ ಅವರು ಸ್ಪೀಕರ್ ಆಗಿ ಕುಂತಂಥ ಒಂದು ಜಾಗ. ಒಂದು ಕಡೆಗೆ ನಮ್ಮ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಇನ್ನೊಂದು ಕಡೆಗೆ ಸೋನಿಯಾ ಗಾಂಧಿಯವರು UPA ನೇತೃತ್ವದ ಅಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ನಾನು ಮೊದಲೇ ಸರಿ ನಾನು MP ಆಗಿ ಅಲ್ಲಿ ಕೂತಂಥ ಆ ಒಂದು ವಾತಾವರಣ, ಅವತ್ತಿನ ಗೌರವಾನ್ವಿತ ಗಿರಿಜಾ ವ್ಯಾಸ್ ಇವತ್ತಿಲ್ಲ, ಇವತ್ತು ಅವರ ಒಂದು ಡಿಸ್ಕಷನ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಕೇಳುವಂಥ ಒಂದು ಅವಕಾಶ. ಮತ್ತು ನಾನು ಯೋಚನೆ ಮಾಡ್ತಾಯಿದ್ದೆ, ಅಟಲ್ಜಿ ಅವರ ಇಲ್ಲ ಇವತ್ತು, ಹೇಗೆ ಮತ್ತೆ ಆ ಜಾಗವನ್ನು ಯಾರು ತುಂಬೋದು ಅನ್ನೋದು ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಾಗ ಮನಮೋಹನ್ ಸಿಂಗ್ ಜಿ ಪ್ರಧಾನಮಂತ್ರಿಗಳಿದ್ದು ನಾನು ಫಸ್ಟ್ ಟೈಮ್ MP ಆದಾಗ ನಾನು ಆವಾಗ ಯೋಚನೆ ಮಾಡ್ತಾಯಿದ್ದೆ, ಮತ್ತಾರು ನಮಗೆ ಅಟಲ್ಜಿ ಇಲ್ಲ ಇವತ್ತು, ಯಾರು ಆ ಜಾಗ ತುಂಬೋದು ಅಂಥೇಳಿ. ಆದರೆ UPA 2 ಆ ಟರ್ಮ್ ಮುಗ್ದಾದ್ಮೇಲೆ ಮತ್ತೆ ಗೌರವಾನ್ವಿತ ನರೇಂದ್ರ ಮೋದಿಜಿಯವ್ರ ನೇತೃತ್ವ ವಹಿಸ್ಕೊಂಡಾದ್ಮೇಲೆ ಸಾಕಷ್ಟು ಒಳ್ಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮತ್ತು ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ಏನು ಬೇಕು ಆ್ಯಸ್ ಎ ಬ್ರಿಡ್ಜ್ ಆಗಿ ಒಂದು ವರ್ಕ್ ಇರ್ಬೋದು. ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನೋಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಏನು ಆಗಲ್ಲ, ಸಹಜ. ಯಾಕೆಂದರೆ ಅವ್ರನ್ನ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಬೇಕಂದರೆ ನಮಗೆ ವರ್ಷದಲ್ಲಿ ಒಂದು ಸತಿ ಬೇಡ, ಒಂದು ಟರ್ಮಲ್ಲಿ ನಾನು 2 ಸತಿ 3 ಸತಿ ನಾನು ರಿಕ್ವೆಸ್ಟ್ ಮಾಡಿರ್ಬೋದು. ಅದು ಪಕ್ಷದ ರಿಲೇಟೆಡ್ ಕಾರ್ಯಕ್ರಮ ಇರ್ಬೋದು, ನಮ್ಮ ತಂದೆಯ ಒಂದು ಹುಟ್ಟಿದಬ್ಬಕ್ಕೆ ಲಾಸ್ಟ್ ಟೈಮ್ ನಾನು ಏರ್ಪೋರ್ಟ್ ಇನಾಗ್ರೇಷನ್ ಟೈಮಲ್ಲಿ, ಅಥವಾ ಮೊನ್ನೆ ನನ್ನ ಮಗನ ಮದುವೆಗೆ ನಾನು ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ದೆ. ಮೊನ್ನೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸರ್ ಒಂದು 3 ಇಂಪಾರ್ಟೆಂಟ್ ಕಾಮಗಾರಿಗಳು. ಒಂದು ದಾವಣಗೆರೆಯಿಂದ ಬಾಳೆಹೊನ್ನೂರಿಗೆ ಥ್ರೂ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಆಗಬೇಕಾಗಿದೆ, ಶಿವಮೊಗ್ಗದ ರಿಂಗ್ ರೋಡ್ ಆಗಬೇಕಾಗಿದೆ. ವಿಶೇಷವಾಗಿ 6-7 ರಾಷ್ಟ್ರೀಯ ಹೆದ್ದಾರಿಗಳು ಶಿವಮೊಗ್ಗ ನಗರಕ್ಕೆ ಬಂದು ಟಚ್ ಆಗ್ತಾ ಇದೆ. ಅಲ್ಲಿಂದ ನಮಗೆ ಕರಾವಳಿ ಹೋಗಲಿಕ್ಕೆ ಯಾವುದೇ ಸಂಪರ್ಕ ಇಲ್ಲ ಸರ್. ಹಾಗಾಗಿ ಮಳೆಗಾಲದಲ್ಲಿ ನಮ್ಮ ಆಗುಂಬೆ ಘಾಟು ಸ್ಲೈಡ್ ಆಗ್ತಾ ಇದೆ, ಆಟೋಮೇಲೆ ಕ್ಲೋಸ್ ಆಗ್ತಾ ಇದೆ. ಹಾಗೆ ಹೀಗೆ ಯಾಕೆ ಟನಲ್ ಕಾನ್ಸೆಪ್ಟನ್ನು ಮಾಡ್ಬೋದು. ಈ ಥರ ಇಂಪಾರ್ಟೆಂಟ್, ಈ ಥರ ಮುಖ್ಯವಾದಂಥ ವಿಚಾರಗಳನ್ನ ಇಟ್ಕೊಂಡು ನಾನು ಚರ್ಚೆಗೆ, ಅದು ಅಷ್ಟೇ ಮಿನಿಟ್ ಟು ಮಿನಿಟ್ ಟೈಮು, ವ್ಯಾಲ್ಯೂಬಲ್ ಟೈಮ್, ವ್ಯಾಲ್ಯೂಬಲ್ ವರ್ಡ್ಸ್ ಅಷ್ಟೇ ಅವ್ರು ಕೇಳೋದು, ಮಾತಾಡಿ ಎದ್ದು ಬರ್ತಾ ಇತ್ತು ಸರ್. ಆ ಥರ ಒಂದು ಅವಕಾಶ. ಕೆಲಸಗಳ ಆಗುವುದು, ಕೆಲಸಗಳನ್ನು ಮಾಡಿಸಿಕೊಳ್ಳುವ ವಿಷಯದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಮೋದಿ ಅವರ ಸರ್ಕಾರಕ್ಕೂ ಹೆಂಗೆ ಕಂಪೇರ್ ಮಾಡಿ ಕೆಲಸ ಮಾಡಿಸ್ಕೊಳೋದು ನಮ್ಮಂಥ ಚುನಾಯಿತ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಪ್ರಧಾನಮಂತ್ರಿಗಳು ಯಾರೇ ಆಗ್ಬೋದು, ಮಂತ್ರಿಗಳು ಯಾರೇ ಆಗ್ಬೋದು, ನಮ್ಮ ಫಾಲೋಅಪ್ಪು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಿಸಿ ಸರ್. ನಾನು ಗೌರವಾನ್ವಿತ ಮನಮೋಹನ್ ಸಿಂಗ್ ಜಿ ಅವರು ದೇಶ ಪ್ರಧಾನಮಂತ್ರಿಗಳಿದ್ದಾಗೂ ಕೂಡ ಸಾಕಷ್ಟು ಕ್ಷೇತ್ರ ಕೆಲಸಗಳನ್ನು ತರುವಂಥ ಪ್ರಯತ್ನಗಳು ಆಗಿದೆ. ಆದರೆ ವಿಶೇಷವಾಗಿ ನಾನು ಯೋಚನೆ ಮಾಡಬೇಕಾಗಿರೋದು, ಅವತ್ತು ಕೂಡ ಜನ ತೆರಿಗೆ ಕಟ್ತಾಯಿದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಆದರೆ ಇವತ್ತು ಎಷ್ಟೊಂದು ಐತಿಹಾಸಿಕವಾದಂಥ ಸಾಧನೆಗಳು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್. ಉದಾಹರಣೆಗೆ ಗೌರವಾನ್ವಿತ ಸಿದ್ದರಾಮಯ್ಯನವರು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಇವತ್ತು ಜಾರಿ ಕರ್ನಾಟಕದಲ್ಲಿ ತಂದಿದ್ದಾರೆ. ಆದರೆ ಅಭಿವೃದ್ಧಿ ಕಾರ್ಯ ಪೂರ್ತಿ ನಿಂತೋಗಿದೆ. ಏನೋ ಈಗ ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ, ಒಬ್ಬೊಬ್ಬ ಶಾಸಕರಿಗೇನೋ 50 crores ಕೊಡ್ತಾರೆ. ಕಾಂಗ್ರೆಸ್ ಶಾಸಕರೇ, ವಿರೋಧ ಪಕ್ಷ ಶಾಸಕರಿಗೆ ಏನು ಇಲ್ಲ ಅಂತ 25 ಕೊಡ್ತಾರೆ. ಈ ಚರ್ಚೆನ ನಾನು ನೋಡಿದ್ದೀನಿ, ಈ ಥರ ಚರ್ಚೆಗಳನ್ನು ನೋಡಿದ್ದೀನಿ ಸರ್. ಹಾಗೆ ಅಂತ ನಮ್ಮ ಕೇಂದ್ರದ ಯಾವುದೇ ಒಂದು ಸಮಾಜದ ಕಲ್ಯಾಣ ಕಾರ್ಯಕ್ರಮ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಲಿಲ್ಲ. ತಮಗೆ ಗೊತ್ತಿದೆ 33 ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್ನಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು 12 lakhs crores ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇಟ್ಟಿದ್ದಾರೆ. ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆದ್ಯತೆ ಇರ್ಬೋದು. ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿ ಪಿನ್ ಟು ಪ್ಲೈನ್ ಡೆವಲಪ್ ಆಗ್ತಾ ಇದೆ ಇವತ್ತು. ಈ ರೀತಿ ಕೆಲವು ವ್ಯತ್ಯಾಸಗಳನ್ನು ಹಿಂದಿನ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ ಸರ್. ಆಯಿತು, ಅಂದರೆ ಮೋದಿಯಿಂದಾಗಿ ದೇಶ ಏನೇನಾಯಿತು ಅಂತ ಮಾತಾಡೋರು ತುಂಬ ಜನ ಇದ್ದಾರೆ. ತಮ್ಮಿಂದಾಗಿ ತಮ್ಮ ಕ್ಷೇತ್ರ ಏನಾಯಿತು? ಆರ್ ಯು ಸ್ಯಾಟಿಸ್ಫೈಡ್? ಒಬ್ಬ ಸಂಸದರಾಗಿ ನಾನು ನನ್ನ ಕ್ಷೇತ್ರಕ್ಕೆ ಕೊಟ್ಟಿರುವ ಕೊಡುಗೆ ಅಂತ 100% ಸರ್ ನಂಗೆ ಸಮಾಧಾನ ಇದೆ. ಯಾಕೆಂದರೆ ಇವತ್ತು ಕೆಲವು ಜನ ನಮ್ಮ ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಇಲ್ಲಿ ಹೇಳಬೇಕೋ ಬೇಡ ಗೊತ್ತಿಲ್ಲ,
ನಿಮ್ಮ ಕುಟುಂಬದ ದುಡ್ಡಲ್ಲ, ನಿಮ್ಮಪ್ಪನ ದುಡ್ಡಲ್ಲ, ಜನರು ತೆರಿಗೆ ದುಡ್ಡು. ಅರೆ ಇದೇ ಪ್ರಶ್ನೆ ನಾನು ವಾಪಸ್ ಕೇಳಿದರೆ ಅವ್ರಿಗೂ ಅದೇ ಉತ್ತರ ಕೊಡಬೇಕಾಗಿತ್ತು ಅನ್ನೋ ಗೊತ್ತಿಲ್ಲ. ನಾನು ಕೇಳುವಂಥ ಒಂದು ಪ್ರಯತ್ನ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೂಡ ಮಾಡಲಿಲ್ಲ. ಅವ್ರ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಅಂತ ಅವರಿಗೆ ಒಂದು ಬೆರಳು ನನಗೆ ತೋರಿಸ್ಬೇಕು, 4 ಬೆರಳು ಅವ್ರಿಗೆ ತೋರಿಸ್ತಾ ಇದೆ, ನಾನು ಸುಮ್ಮನಿದ್ದೆ. ಇದು ಒಂದು ಸರ್. ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದಕ್ಕೆ ನಾನು ಇಷ್ಟಿಷ್ಟು ಕೆಲಸಗಳನ್ನು ಮಾಡಿಸಿದ್ದೀನಿ ಅಂದಿದ್ದಕ್ಕೆ ನಿಮ್ಮ ಅಪ್ಪನ ದುಡ್ಡು ಅಂತ ಕೇಳ್ತಾರೆ ಅಂತ. ನೋ. ಎಸ್ ಸರ್, ರಿಗಾರ್ಡಿಂಗ್ ದಿಸ್ ಆಗುಂಬೆ ಸಾರಿ ಈ ಸಿಗಂದೂರು ನಮ್ಮ ಸೇತುವೆ ಉದ್ಘಾಟನೆ ಸಂದರ್ಭದಲ್ಲಿ ಗಡ್ಕರಿಜಿ ಅವರು ಬರ್ಬಹುದು ಅಂದ್ಕೊಂಡು ಅಲ್ಲಿ ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತ ನೋಡ್ಕೊಂಡು ಬರ್ಲಿಕ್ಕೆ ನಾನು ಹೋಗಿ ಸಂಜೆ ಬಂದರೆ ಮಾರದಿನ ಅಲ್ಲಿಯ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಅಲ್ಲಿ ಹೋಗಿ ಭೇಟಿ ಕೊಡ್ತಾರೆ. ಸಂತೋಷ. ನಾನು ಅವತ್ತು ನಿಮ್ಗೆ ಗೊತ್ತಿರ್ಬೋದು, ಹಸೂರುಮಕ್ಕಿ ಸೇತುವೆ ಅಂತೇಳಿ ಒಂದು ಅರ್ಧಬರ್ಧಾಗಿ ನಿಂತ್ಕೊಂಡಿದೆ ಸರ್. ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು, ಇದೇ ಥರ ನಾನು ಬರುವಂಥ ಇನ್ನೊಂದು ವರ್ಷದಲ್ಲಿ ಹಸೂರುಮಕ್ಕಿ ಸೇತುವೆನ ಮುಗಿಸಿ ನಾನು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ನಂಗೆ ಖುಷಿ ಆಯಿತು. ಈ ರಾಜಕೀಯ ಜಿದ್ದಾಜಿದ್ದಿ ಒಂದು ಅಭಿವೃದ್ಧಿ ಚರ್ಚೆ ಆಗ್ತಿದೆ ಅಂತೇಳಿ ಖುಷಿ ಪಟ್ಟೆ ಸರ್ ನಾನು. ಆದರೆ ಅದ ನಂತರ ಅವ್ರು ಕೊಟ್ಟಂಥ ಹೇಳಿಕೆಗಳು, ಮೋದಿಯಾರ ಬರಲಿ, ಟ್ರಂಪಾರ ಬರಲಿ, ಯಾರೋ ಒಬ್ಬ ಕಾರ್ಯಕರ್ತ ಮಾತಾಡೋ ತಪ್ಪಲ್ಲ. ಆದರೆ ಒಬ್ಬ ಉಸ್ತುವಾರಿ ಸಚಿವರ ಬಾಯಲ್ಲಿ ಮುಖ್ಯಮಂತ್ರಿಗಳೇ ಈ ಥರ ಸುದ್ದಿ ಇದೆ, ಗಡ್ಕರಿಜಿ ಅವ್ರು ಬರ್ಬೋದು ಅಂತ ಪತ್ರಿಕೆ ಮಾಧ್ಯಮದಲ್ಲಿ ಬಂದೆ. ನಾನು ಎಲ್ಲೋ ಅಥೆಂಟಿಕೇಟೆಡ್ ಪ್ರೆಸ್ ಮೀಟ್ ಮಾಡಲಿಲ್ಲ ಸರ್. ಗೌರವಿತ ಗಡ್ಕರಿಜಿ ಅವ್ರಿಗೆ ಮನವಿ ಕೊಟ್ಟೆ. ಮಾರದಿನ ಪೇಪರ್ ಬಂತು, 10 to 2 ಆಗಲಿ 14th ಬರ್ಬೋದು, ಜುಲೈ 14th ಬರ್ಬೋದು ಅಂಥೇಳಿ. ಸೊ ಈ ವಿಚಾರಗಳನ್ನು ಇಟ್ಕೊಂಡು ಅವ್ರು ಮುಖ್ಯಮಂತ್ರಿಗಳ ಹತ್ರ ದಯಮಾಡಿ ಇದೊಂದು ಶರಾವತಿ ಮುಳುಗಡೆ ಸಂತಸರು ಕಣ್ಣೀರಿನ ಕತೆ, ಈ ಟೈಮಲ್ಲಿ ನೀವು ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಜೋಡಿಸ್ಬೋದು ಅಂತೇಳಿ ಅವ್ರ ಜವಾಬ್ದಾರಿ ಅವ್ರು ನಿರ್ವಹಣೆ ಮಾಡಿದ್ರು ಕೂಡ. ಯಾಕೆಂದರೆ ಮುಖ್ಯಮಂತ್ರಿಗಳ ಹೃದಯ ವೈಶಾಲ್ಯತೆ ನನಗೆ ಗೊತ್ತಿದೆ ಸರ್. ಗೌರವಿತ ಜಾರಕಿಹೊಳಿ ಸಾಹೇಬ್ರನ್ನ ನೀವು ಹೊಗಳದಂಗೂ ಮಾಡ್ತಿದ್ದೀರಿ, ಬೈದಂಗೂ ಮಾಡ್ತಿದ್ದೀರಿ. ಇಲ್ಲ, ನಾನು ಬೈತಾ ಇಲ್ಲ. ಅವ್ರು ತಪ್ಪದಾರಿ ಎಳೆಯುವಂಥ ಕೆಲಸ ಅಂತ ಒಬ್ಬ ಹಿರಿಯ ರಾಜಕಾರಣಿಯನ್ನ ಒಂದು ತಪ್ಪದಾರಿಗೆ ಸಣ್ಣ ಇದಕ್ಕೆ ತಂದುಬಿಟ್ರಲ್ಲ. ಗೌರವಿತ ಸಿದ್ದರಾಮಯ್ಯರನ್ನ ಅವ್ರದ್ದು ಡಿಸಿಷನ್ ಅಲ್ಲ ಇದು, ನನಗೆ 100% ನಂಗೆ ಗೊತ್ತಿದೆ. ಅವರೊಬ್ಬ ಇನ್ವಿಟೇಷನ್ ಇಸ್ಕೊಬೇಕಾದವು ಕೂಡ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇನ್ವಿಟೇಷನ್ ಒಬ್ಬ ಅಧಿಕಾರಿಯಿಂದ ಇಸ್ಕೊಂಡಿದ್ದಾರೆ, ಆ ಟೈಮಲ್ಲಿ ಏನು ಬ್ಲೆಸ್ ಮಾಡಿದೆ ಅಂತ ಹೊರಡು ಕೂಡ ನನಗೆ ಗೊತ್ತಿದೆ ನನಗೆ. ಆದರೆ ಅಂಥ ಒಬ್ಬ ವ್ಯಕ್ತಿ ಕೈಯಲ್ಲಿ ಅವ್ರ ಪರ್ಮಿಷನ್ ಇಲ್ದಂಗೆ ಒಬ್ಬ PWD ಮಿನಿಸ್ಟ್ರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಗರದ ಹಿಂದಿನ ದಿನ ಬಂದು ಸಂಜೆ IBL ಉಳಿದಿದ್ದಾರೆ, ಸಾಗರದವರೆಗೂ ಬಂದರು. ಹೌದು, ನನಗೆ 12 ಗಂಟೆಗೆ ಹೇಳ್ತಾರೆ, ರೆಸ್ಪೆಕ್ಟೆಡ್ ಡೀಸೆಂಟ್ IPS IAS ಆಫೀಸರ್ಸು ಸೆಲೆಕ್ಟ್ ಹೊಡೆದು, ಸರ್ ನಮಗೆ ರೀಕಾಲ್ ಬಂದೆ, ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. 1:15ಗೆ ನಮ್ಮ ನ್ಯಾಷನಲ್ ಹೈವೇ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸರ್ ನಾವು ಎಲ್ಲರೂ ವೇದಿಕೆ ಖಾಲಿ ಮಾಡ್ತಾ ಇದ್ದೀವಿ ಅಂದರು. ನನಗೆ ಒಂದೇ ಒಂದು ನನ್ನ ಪುಣ್ಯ ಅಂದರೆ ಅವತ್ತು ದೂರದರ್ಶನ್ DD1 ಆ್ಯಂಕರ್ ಮಾಡೋಕ್ಕೆ ಒಬ್ಬರು ಬಂದಿದ್ದರು. ಅದೊಂದು ಕೇಂದ್ರ ಸರ್ಕಾರದ ಒಂದು ಸೌಮ್ಯತೆ ಇದರಲ್ಲಿ ಬರುವಂಥ ಆ ವ್ಯಕ್ತಿಯೊಬ್ಬನ ಬಿಟ್ಟು ಹೋದರು, ಒಬ್ಬ ವ್ಯಕ್ತಿನ ಬಿಟ್ಟು ಹೋದರು. ಯಾರು ಇಡೀ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋದರು. ಸೀರಿಯಸ್ಲಿ ಅವರೇ ಹೋದ್ರು ಪರವಾಗಿಲ್ಲ. ನಂಗೆ ಶಾಸಕರು ಇದು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದು, ಗೋಪಾಲಕೃಷ್ಣ ಎಲ್ಲರೂ ಖಾಲಿ ಮಾಡಿದ್ರು. ಕೊನೆಗೆ ಇವ್ರಿಗೆ ಕೊಡುವಂಥ ಒಂದು ಹಣ್ಣಿನ ಬುಟ್ಟಿ, ಒಂದು ಶಾಲು, ಒಂದು ಹಾರ, ಅದನ್ನಾರ ಇಟ್ಟು ಹೋಗ್ರಪ್ಪ ಅಂದೇಳಿ ಅದನ್ನು ದುಡ್ಡು ಮಾಡ್ಕೊಂಡು ಹೋಗ್ಬೇಕಾ? ಇದು ನಗಬೇಕು, ಅಳಬೇಕು. ನಾನು ಕೂತಾಗೆ ನನಗೆ ಪ್ರಹ್ಲಾದ್ ಜೋಶಿ ಅವ್ರು ಫೋನ್ ಮಾಡಿದ್ರು. ಯಾರಿಗೆ? ನಮ್ಮ PWD ಮಿನಿಸ್ಟ್ರಿಗೆ ಫೋನ್ ಮಾಡಿ, ಇನ್ನು 10 ನಿಮಿಷ ನೀವು ಇರೋ ಜಾಗಕ್ಕೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಅಂತಲೂ ಅಂದರು. ಸಾಗರದಲ್ಲಿ IBL ಕೂತಾಗ ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಎಸ್, ಈ ರೀತಿ ಅಂತ ಒಂದು ತುಂಬ ಒಳ್ಳೆ ಜೀವನದಲ್ಲಿ ಅನೇಕ ಉದಾಹರಣೆಗಳಲ್ಲಿ ಇದು ಕೂಡ ತುಂಬ ನೆನಪಿಟ್ಕೊಳ್ಳುವಂಥ ಒಂದು ಘಟನೆ ನನ್ನ ಇದೆಲ್ಲ ಆದಂಗೆ ಆಯ್ತು ಸರ್. ಸೊ ನಾನು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದೆ. ಯು ಆರ್ ಫುಲ್ಲಿ ಸ್ಯಾಟಿಸ್ಫೈಡ್ ವಾಟ್ ಯು ಹ್ಯಾವ್ ಡನ್? ಎಸ್ ಸರ್. ಯಾಕೆಂದರೆ ನಿಮ್ಮ ಕೆಪಾಸಿಟಿಗೆ ಆಪ್ಟಿಮಲ್ ಆಗಿ ಏನೇನು ಮಾಡಬಹುದು ನಾನು ಕೊಟ್ಟಿದ್ದೀನಿ. ಒಂದು 20,000 ಕೋಟಿ ರಾಷ್ಟ್ರೀಯ ಹೆದ್ದಾರಿಯಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಸರ್. ಒಂದು ಇದೇ ಸಿಗಂದೂರಿನ ಸನ್ನಿಧಾನದಲ್ಲಿ ಐಲ್ಯಾಂಡಲ್ಲಿ ಸಿಗಂದೂರು ಸೇತುವೆ ಮತ್ತು ನಮ್ಮ ಶಿವಮೊಗ್ಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿಗೆ ಫೌಂಡೇಶನ್ ಸ್ಟೋನ್ ಆಗಿತ್ತು, ಒಂದು ಹಂತಕ್ಕೆ ಬರ್ತಾ ಇದೆ. ಇದು ಒಂದು ಸರ್. ಮತ್ತು 2-3 ರಾಷ್ಟ್ರೀಯ ಹೆದ್ದಾರಿಯಾಗಿ ರಾಣೆಬೆನ್ನೂರಿಂದ ಅಪ್ ಟು ಬೈಂದೂರವರೆಗೂ ರಾಷ್ಟ್ರೀಯ ಹೆದ್ದಾರಿ ಆಯಿತು. ಅದ್ರ ಪ್ರತಿಫಲನೇ ನಮಗೆ ಈ ಸಿಗಂದೂರು ಬ್ರಿಡ್ಜ್ ಆಗಲಿಕ್ಕೆ ಕಾರಣ. ಯಾಕಂದರೆ ಒಂದು ಹೈವೇ ಆಗಿ ಕೊಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಸೊ ರಾಷ್ಟ್ರೀಯ ಹೆದ್ದಾರಿಯಿಂದ 20,000 ಕೋಟಿ ಕೆಲಸ ಆಗ್ತಿದ್ದು ಒಂದು. ಎರಡನೇದು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮ ರೈಲ್ವೆ ಕ್ಷೇತ್ರದಲ್ಲಿ ನಾನು MP ಆದಾಗ ಶಿವಮೊಗ್ಗ ಮಾತ್ರ ಟ್ರೈನ್ ಬರ್ತಾಯಿತ್ತು. ಶಿವಮೊಗ್ಗದಿಂದ ತಾಳಗುಪ್ಪಕ್ಕೆ ಮೀಟ್ರ್ ಗೇಜ್ ಇತ್ತು. ಅದನ್ನು 280 ಕೋಟಿ ಖರ್ಚು ಮಾಡಿ ಬ್ರಾಡ್ ಗೇಜನ್ನು ಆ ಟೈಮಲ್ಲಿ ಮಾಡಿದ್ವಿ. ನಂಬರ್ ಆಫ್ ಟ್ರೈನ್ಸ್ ಇವತ್ತು ಅಲ್ಲಿಗೆ ಹೋಗ್ತಾ ಇದೆ. ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ಕಿಲೋಮೀಟರ್ ಕೂಡ ಹೊಸದಾಗಿ ರೈಲ್ವೆ ಹಳಿ ಹಾಕುವಂಥ ಕೆಲಸ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮಲ್ಲಿ ಆಗಿದ್ದಿಲ್ಲ. ಆದರೆ ಇವತ್ತು ಬ್ರಿಟಿಷರು ಏನು ಹಾಕಿ ಹೋಗಿದ್ರು ಅಷ್ಟೇ ಸರ್, ಅಷ್ಟೇ.
ಮಹಾರಾಜರ ಕಾಲದಲ್ಲಿ ಏನಿತ್ತು, ಆ ತಾಳ್ಗೊಪ್ಪದಿಂದ ಮರದ ಗೊಂಬೆಗಳಂತ ತರಬೇಕು ಅಂತೇಳಿ MPM ಫ್ಯಾಕ್ಟ್ರಿಗೆ ಇದಕ್ಕೆಲ್ಲ ಮರ ಏನು ತರಬೇಕಿತ್ತು, ಅವಾಗಿದ್ದಂಥ ಮೀಟರ್ ಗೇಜ್ ಏನಿತ್ತು ಅದೇ ಲಾಸ್ಟ್ ಸರ್. ಈಗ ಆಲ್ರೆಡಿ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೂ ಕೂಡ ರೈಲ್ವೆ ಟ್ರ್ಯಾಕ್ ಹಾಕುವಂಥ ವರ್ಕ್ ಆಗ್ತಾ ಇದೆ. ಶಿಕಾರಿಪುರ ಟು ನೆಕ್ಸ್ಟು ರಾಣೆಬೆನ್ನೂರಿಗೆ ಲ್ಯಾಂಡ್ ಎಕ್ವಿಷನ್ ಆಗ್ತಾ ಇದೆ. ಸೊ ಕೆಲಸ ಆಗ್ತಿದ್ದು ಒಂದು ಸರ್. ಎರಡನೇದು, ನಮ್ಮ ರಾಜ್ಯದಲ್ಲಿ 4 ಕಡೆಗೆ ಕೋಚಿಂಗ್ ಡಿಪೋ ಇದೆ, ರೈಲ್ವೆ ಕೋಚಿಂಗ್ ಡಿಪೋ. ಒಂದು ಟ್ರೈನ್ 3000 ಗಂಟೆ ರನ್ ಆದಮೇಲೆ ಸರ್ವಿಸ್ಗೆ ಅಂತ ಬರುವಂಥ ಕೋಚಿಂಗ್ ಡಿಪೋಗಳು ಬೆಂಗಳೂರಿನಲ್ಲಿದೆ, ಹುಬ್ಳಿ ಇದೆ, ಮೈಸೂರಿದೆ. ಈಗ 4ನೇ ಕೋಚಿಂಗ್, ಈ ಮೊನ್ನೆ ಯಶವಂತಪುರದಲ್ಲಿ ಒಂದು ಆಗಿದೆ ಅಂತೆ. 5ನೇ ಕೋಚಿಂಗ್ ಡಿಪೋ ಶಿವಮೊಗ್ಗದಲ್ಲಿ ಕಳೆದ 5 ವರ್ಷದ ಕೆಳಗೆ ಒಂದು 50 ಎಕರೆ ಲ್ಯಾಂಡ್ ಕೊಟ್ಟಿದ್ವಿ. ಈಗ 100 ಕೋಟಿ ಖರ್ಚು ಮಾಡಿ ಡೆವಲಪ್ ಆಗ್ತಾ ಇದೆ. ಮೋಸ್ಟ್ಲಿ ಜನವರಿ ಫೆಬ್ರವರಿಯಲ್ಲಿ ಇನಾಗ್ರೇಷನ್ ಆಗ್ಬೋದು. ಅದಾಯಿತು ಅಂದರೆ ತುಂಬ ಒಂದು ದೊಡ್ಡ ಒಂದು ರೈಲ್ವೆ ಜಾಲ ನಮ್ಮ ಶಿವಮೊಗ್ಗಕ್ಕಾಗುತ್ತೆ. ಈಗ ಆಲ್ರೆಡಿ ಟೆಂಟೇಟಿವ್ ಆಗಿ ಟೈಮ್ ಟೇಬಲು ಕೂಡ ಬಂದಿದೆ. ನಮ್ಮ ಶಿವಮೊಗ್ಗದಿಂದ ತಿರುಪತಿಗೆ ಒಂದೇ ಭಾರತ್ ಟ್ರೈನು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನು, ಶಿವಮೊಗ್ಗದಿಂದ ಎರ್ನಾಕುಲಂ ಕೇರಳ. ಸೊ ಈ ರೀತಿಯಂಥ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಚೆನ್ನಾಗಿ ನಡೀತಿದೆಯಾ? ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು 6 ವಿಮಾನಗಳು ಅಲ್ಲಿಂದ ಹಾರಾಟ ಆಗ್ತಿದೆ. 2 ಹೈದರಾಬಾದು, 1 ಚೆನ್ನೈ, 1 ಗೋವಾ, 1 ತಿರುಪತಿ, 1 ಬೆಂಗಳೂರು. ಇಷ್ಟು ಆಪರೇಷನ್ ಆಗ್ತಾ ಇದೆ. ಒಂದು ಇಡೀ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರ ಹ್ಯಾಂಡ್ಲಿಂಗ್ ಮಾಡ್ತಿರುವಂಥದ್ದು ಏಕೈಕ ಏರ್ಪೋರ್ಟ್ ಅದು ಆಗ್ತಾ ಇದೆ. ರಾಘವೇಂದ್ರ ಅವರೇ, ಅಭಿವೃದ್ಧಿ ಕೆಲಸಗಳು, ಸೇತುವೆಗಳು, ರೈಲು, ವಿಮಾನ ನಿಲ್ದಾಣ ಎಲ್ಲ ಆಯಿತು. ನಿಮ್ಮನ್ನು ನೀವು ನಿಮ್ಮ ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೀರಿ. ನಾನಾಯಿತು, ನನ್ನ ಕ್ಷೇತ್ರ ಆಯಿತು ಅಂತ. ರಾಜ್ಯ ರಾಜಕಾರಣದಲ್ಲಿ ಒಂದು ಛಾಪ್ ಮೂಡಿಸಬೇಕು ಅಂತ ಹೊರಟಿದ್ದಾರೆ. ಅಂದ್ಕೊಂಡಷ್ಟು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ತಮ್ಮ ರಾಜ್ಯ ರಾಜಕಾರಣದಲ್ಲಿ ಒಂದು ಛಾಪ್ ಮೂಡಿಸೋದಕ್ಕೆ ಹೊರಟಿದ್ದಾರೆ, ಬಟ್ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ. ತಮ್ಮಿಂದ ಏನು ಸಹಾಯ ಸಿಗ್ತಿಲ್ವಾ ಅವರಿಗೆ? ನಿನ್ನ ರಾಜಕಾರಣ ನೀನು ನೋಡ್ಕೊ, ನನ್ನ ರಾಜಕಾರಣ ನಾನು ನೋಡ್ಕೋತೀನಿ ಅಂತ ಹಂಗೇನಾರು ಇದ್ದೀರಾ? ಇಲ್ಲ, ಆ ಥರ ಏನಿಲ್ಲ. ಸಹಜವಾಗಿ ಅಣ್ಣ ತಮ್ಮದಿರಾಗಿ ವೀಕ್ಲಿ ಒಂದು ಸೇರ್ತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಹೆಮ್ಮೆ ಇದೆ, ರಾಜ್ಯಾಧ್ಯಕ್ಷರಾಗಿ ಇವತ್ತು ಒಳ್ಳೆ ರೀತಿಯಂತ ಕೆಲಸ ಮಾಡ್ತಾ ಇದ್ದಾರೆ. ಸಂಘಟನೆ ಹಿರಿಯರು, ಹೌದಪ್ಪ ಈ ಒಬ್ಬ ಯುವಕ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋವಂಥ ಒಂದು ಕ್ವಾಲಿಟೀಸ್ ಇದ್ದಾಗ ಮಾತ್ರ ಇಂಥ ಒಂದು ದೊಡ್ಡ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ಸಾಧ್ಯ. ಆದರೆ ವಿಜೇಂದ್ರ ವಿಚಾರದಲ್ಲಿ ಅವನು ಹೆಚ್ಚು ಸಹಜವಾಗಿ ಅವನು ಯಾವುದೇ ಅಧಿಕಾರ ಇಲ್ಲದಿದ್ದರೂ ಕೂಡ ಇಲ್ಲಿ ನಮ್ಮ ತಂದೆ ಜೊತೆಗೆ ಇಲ್ಲಿ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಜೊತೆಗಿದ್ದರು. ಅನೇಕ ತೀರ್ಮಾನಗಳು ಸರ್ಕಾರದ್ದು, ಯಡಿಯೂರಪ್ಪನವ್ರದ್ದು ಆದರೂ ಕೂಡ ಅದ್ರ ಹಿಂದೆ ವಿಜೇಂದ್ರ ಇದ್ದಾರೆ ಅನ್ನೋಂಥ ಒಂದು ಅಭಿಪ್ರಾಯ ಸೃಷ್ಟಿ ಆಯಿತು. ಸೊ ಯಾರ್ಯಾರಿಗೆ ಒಳ್ಳೇದಾಗಿದೆ, ಇನ್ನೂ ಸ್ವಲ್ಪ ಒಳ್ಳೇದಾಗ್ಬೋದಿತ್ತು, ಅದಕ್ಕೆ ಕಾರಣ ವಿಜೇಂದ್ರ. ಯಾರ್ಯಾರಿಗೆ ಬೇರೆ ಬೇರೆ ಕಾರಣಕ್ಕೆ ಸಂಘಟನೆ ಚೌಕಟ್ಟಲ್ಲಿ ಕೆಲವು ತೀರ್ಮಾನಗಳೇನಾಗಿರುತ್ತೆ ಅದೆಲ್ಲದೂ ಕೂಡ ಇದರ ಹಿಂದೆ ವಿಜೇಂದ್ರ ಇದ್ದಾರೆ ಅನ್ನೋಂಥ ಒಂದು ಮನಸ್ಥಿತಿ. ಉದಾಹರಣೆಗೆ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆ, ಅವರು ರಾಜ್ಯಾಧ್ಯಕ್ಷರಾಗಿ 6-7 ತಿಂಗಳಿಗೆ ಚುನಾವಣೆ ಬರುತ್ತೆ, ಅಧಿಕಾರ ವಹಿಸ್ಕೊಂಡು. ಸಹಜವಾಗಿ ರಾಷ್ಟ್ರದ ಗೌರವಂತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವ ಒಂದು ಕಮಿಟಿ ಅಂತ ಇರುತ್ತೆ, ಅಲ್ಲಿ ತೀರ್ಮಾನ ಆಗುವಂಥ ವಿಚಾರ. ಅಂದರೆ ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವರು ವಿಜೇಂದ್ರ ಮನಸ್ಸು ಮಾಡ್ತಿದ್ರೆ ನನಗೆ ಸೀಟ್ ಕೊಡಿಸ್ಬೋದಿತ್ತು. ಯಡಿಯೂರಪ್ಪನವರು ಈ ಥರ ನಮ್ಮ ಮನೆಯವ್ರ ಸೋಲಿಗೆ ಪರೋಕ್ಷವಾಗಿ ಕಾರಣರಾದರು. ಈ ಥರದ್ದೆಲ್ಲ ಯಾವತ್ತೂ ಕೂಡ ಜೀವನದಲ್ಲಿ ನೀವು ನೋಡ್ರಿ ಬಂದು ತಂದೆ ಅವ್ರು ಬೇಜಾರಾಯಿತು, ಯಾವುದೋ ಒಂದು ಹೊಸ ಪಕ್ಷ ಕಟ್ಟಿದ್ರು. ಅಂದರೆ ಒಳಗಿದ್ದು ಇನ್ನೊಬ್ಬನನ್ನು ಅವನ ಭವಿಷ್ಯವನ್ನು ಹಾಳು ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಕುಟುಂಬದ ಯಾವುದೇ ವ್ಯಕ್ತಿಗಳು ಕೂಡ ನಾವು ಕಲ್ತಿಲ್ಲ, ನಾವು ಯಾರು ಕೂಡ. ಮತ್ತು ನಮ್ಮ ಸಂಘಟನೆ ನಮಗೆ ಅದನ್ನು ಹೇಳ್ಕೊಟ್ಟು ಇಲ್ಲ, ಅವಶ್ಯಕತೆಯೂ ಇಲ್ಲ ಸರ್. ಒಂದು ಸಂಘಟನೆ ಹಿತದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನಗಳು ಅದು ವ್ಯತಿರಿಕ್ತ ಅಂತ ಅವ್ರಿಗೆ ಇನ್ನೊಬ್ರಿಗೆ ಅನಿಸ್ಬೋದು, ಸೋಲು ಗೆಲುವಿನ ಮಧ್ಯೆ. ಆ ಥರ ಅನಿಸಿದಾಗ ಆ ಬೇಸರ ವಿಜೇಂದ್ರ ಮೇಲೆ ಹಾಕುವಂಥ ಒಂದು ಪ್ರಯತ್ನ ಆಗ್ತೇ ಹೊರತು ಪ್ರಶ್ನೆನೇ ಇಲ್ಲ. ಇವತ್ತು ಭಾರತ ಒಂದು ಯುವಕರ ದೇಶ, ಒಂದು ಯೂತ್ಸ್ ಪಾಪ್ಯುಲೇಷನ್ ಹೆಚ್ಚಿಗೆ ಇದೆ ನಮ್ಮಲ್ಲಿ. ಯುವ ನಾಯಕರನ್ನು ಇವತ್ತು ಫೈಂಡ್ ಔಟ್ ಮಾಡಿ ಸಂಘಟನೆಗೆ ತರುವಂಥ ಕೆಲಸ ಕೇಂದ್ರದಿಂದ ಇವತ್ತು ಆಗ್ತಾ ಇದೆ, ಕೇಂದ್ರದ ನಾಯಕರಿಂದ. ಸೊ ಆ ದೃಷ್ಟಿಯಿಂದ ವಿಜೇಂದ್ರನ ಒಂದು ಏನಾದ್ರು ಮಾರ್ಗದರ್ಶನ ಮಾಡ್ತೀರಾ ರಾಜಕೀಯದಲ್ಲಿ? ನೀವು ಹಿರಿಯರಾಗಿ ವಿಜೇಂದ್ರ ಅವ್ರಿಗೆ ಹೇಳ್ತೀರಾ ಹಂಗೆ ಮಾಡು, ಹಿಂಗೆ ಮಾಡು, ಇದು ಮಾಡಬೇಡ, ಅದು ಮಾಡಬೇಡ ಅಂತ ಏನಾದ್ರು ಚರ್ಚೆ ಮಾಡ್ತಾ ಇರ್ತಾರೆ. ಕೆಲವು ಸರಿ ತಪ್ಪು ಈ ಥರ ವಿಚಾರಗಳು ಬಂದಾಗ ನಂಗೆ ಗೊತ್ತು, ನೀವು ಕ್ಯಾಮ್ರಾ ಮುಂದೆ ಹೇಳೋದಿಲ್ಲ. ಏನಾದ್ರು ತಪ್ಪು ಮಾಡಿದ್ರ ವಿಜೇಂದ್ರ ನಿಮ್ಮ ಪ್ರಕಾರ? ಇದನ್ನು ಇನ್ನೊಂದು ಸ್ವಲ್ಪ ಚೆಂದಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು, ಆ ಥರದ್ದು ಏನಾದ್ರು ಇದೆಯಾ? ಅಥವಾ ನಾನಿದ್ದಿದ್ರೆ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ? ಇಲ್ಲ, ನಾನಿದ್ದೆ ಅಂತೇನೋ ಪ್ರಶ್ನೆ ಇಲ್ಲ. ನನಗೆ ಆದಂಥ ಒಂದು ಜನರ ಒಂದು ಇದಕ್ಕೆ ನಾನು ಅಲ್ಲಿ ಶಿವಮೊಗ್ಗ ಕ್ಷೇತ್ರ ಸೀಮಿತ ನಾನು ಕೆಲಸ ಮಾಡ್ತಾ ಇದ್ದೀನಿ. ವಿಜೇಂದ್ರ ಮೊದಲಿಂದ ಕೂಡ ಆಸಕ್ತಿ, ಸಂಘಟನೆ ತೆಗೆದುಕೊಂಡು ಹೋಗಬೇಕು ಅನ್ನೋದೊಂದು ಅಪೇಕ್ಷೆ ಇದೆ. ಆ ಕೆಲಸ ಮಾಡ್ತೀನಿ, ಚರ್ಚೆ ಮಾಡ್ತಾ ಇರ್ತೀನಿ.
ಈ ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ಅಂತ ಅನ್ಸೋದಿಲ್ವ ರಾಘವೇಂದ್ರ ಅವರೇ? ಕೆಲವು ಕೌಟುಂಬಿಕ ಆತ್ಮೀಯತೆಗಳಿರ್ತವೆ. ಈಗ ತಮ್ಮ ಕುಟುಂಬ ಅನಂತಕುಮಾರರ ಕುಟುಂಬ ಬಹಳ ಆತ್ಮೀಯತೆಯನ್ನು ಹೊಂದಿತ್ತು, ತಮ್ಮ ಕುಟುಂಬ ಈಶ್ವರಪ್ಪನವ್ರ ಕುಟುಂಬ ಬಹಳ ಆತ್ಮೀಯತೆಯನ್ನು ಹೊಂದಿತ್ತು, ಅದೇ ರೀತಿಯಾಗಿ ಸಿದ್ದೇಶ್ವರ ಕುಟುಂಬ ಕೂಡ. ದಿಸ್ ವಾಸ್ ಬಿಯಾಂಡ್ ಪಾಲಿಟಿಕ್ಸ್. ಅಷ್ಟು ಆತ್ಮೀಯವಾಗಿದ್ದವರು ಮನಸ್ತಾಪಗಳು ಬಂದುಬಿಟ್ಟಾಗ ಹಿಂಗ್ಯಾಕೆ ಆಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಬರೋದಿಲ್ವಾ? ಪ್ರಶ್ನೆನಿಲ್ಲ. ನಮ್ಮ ಸಿದ್ದೇಶಣ್ಣನ ಕುಟುಂಬ, ಅವ್ರ ತಂದೆ ಹಿರಿಯ ಅಂತ ಮಲ್ಲಿಕಾರ್ಜುನವರು, ನಮ್ಮ ತಂದೆ ಅವರು ಒಟ್ಟಿಗೆ ಇದು ಅವರ ಮನೆಯಲ್ಲಿ ಇವತ್ತಿನ ಈ ಒಂದು ಆ ಸೋಲಿನ ನೋವೇನು ನಾವು ನೋಡ್ತಾ ಇದ್ವಿ, ಅಷ್ಟೇ ನೋವು ನಮಗೂ ಕೂಡ ಆಗುತ್ತೆ. ಯಾಕೆಂದ್ರೆ ನಾವಿಬ್ಬರೂ ಒಟ್ಟಾಗಿ ಸೇರಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಮಾಡಿದ್ವಿ ಬಿಫೋರ್ ಎಲೆಕ್ಷನ್ ಟೈಮಲ್ಲಿ. ಸೋಲಿಗೆ ನಾನಾ ಕಾರಣಗಳು ಸಾಕಷ್ಟಿದೆ. ಅಂದರೆ ಅವ್ರ ಅಪೇಕ್ಷೆ ಇತ್ತು. ಕೆಲವು ವ್ಯಕ್ತಿಗಳು ನನಗೆ ಇರಿಟೇಟ್ ಆಗ್ತಾ ಇದೆ, ಟೋಟಲ್ ನನ್ನ ಶ್ರಮಕ್ಕೆ ನಮ್ಮ ವ್ಯಕ್ತಿತ್ವ ಕಮ್ಮಿ ಮಾಡುವಂಥ ಕೆಲಸ ನಮ್ಮವರೇ ಮಾಡ್ತಾ ಇದ್ದಾರೆ, ಅಂಥವ್ರು ನಮ್ಮ ಜೊತೆ ಇಟ್ಕೊಬಾರ್ದು ಅನ್ನೋವಂಥ ಒಂದು ಕೂಗು ಅವ್ರದ್ದಿತ್ತು. ಅದೇ ಯಾರನ್ನೂ ಪಕ್ಷದಿಂದ ಹೊರ ಹಾಕೋದು ಯಾವುದೂ ದೊಡ್ಡದಲ್ಲ, ಇಟ್ಕೊಂಡೇ ಸರಿ ಮಾಡಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಯಡಿಯೂರಪ್ಪನವ್ರದ್ದು, ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಅವ್ರದ್ದು ಅಪೇಕ್ಷೆ ಇತ್ತು. ತಕ್ಕಂಗೆ ಅದು ಸೋಲಾದಾಗ ಈ ರೀತಿ ಅಂತ ಅವ್ರ ವಿಮರ್ಶೆಗಳು ಆಗೋದು ಸಹಜ, ನೋವಾಗೋದು ಸಹಜ. ಆದರೆ ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಒಬ್ರಿಗೊಬ್ಬರು ಹಾಳು ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಇದ್ರ ಮುಖ ಹೇಳಿ. ಮಗನ ರಿಸೆಪ್ಷನ್ಗೆ ಈಶ್ವರಪ್ಪನವ್ರು ಬಂದಿದ್ದರು. ಭಾಳ ಏನೋ ಚೆನ್ನಾಗಿತ್ತು ಆ ದೃಶ್ಯ ನೋಡೋದಕ್ಕೆ. ಹೆಗಲ್ ಮೇಲೆ ಬೆನ್ನು ಚಪ್ಪರಿಸಿ ಮಾತಾಡ್ತಾ ಇದ್ರು. ಈಶ್ವರಪ್ಪನವರು ಯಡಿಯೂರಪ್ಪನವರು ಆರಂಭದ ಕಾಲದಲ್ಲಿ ಹೆಂಗೆ ಪಕ್ಷ ಸಂಘಟನೆ ಮಾಡಿದರು ಅನ್ನೋದ್ರ ಬಗ್ಗೆ ಶಿವಮೊಗ್ಗದಲ್ಲಿ ದಂತಕಥೆಗಳಿದ್ದಾವೆ. ಆ ಮನಸ್ತಾಪವೂ ತಪ್ಪಿಸೋದಕ್ಕಾಗ್ತಿರ್ಲಿಲ್ವಾ? ಮತ್ತು ಒಮ್ಮೊಮ್ಮೆ ಯಾವುದೋ ಒಂದು ಹೈಪಿ ಹೋದಾಗ ಪೊಲಿಟಿಕಲ್ ಆಗಿ ಪಾಪ ಸಹಜವಾಗಿ ಇತ್ತು ಅವರಿಗೆ, ಪಾಪ ಸಹಜವಾಗಿ ನೋವು ಇತ್ತು ಅವರಿಗೆ. ಒಂದು ಸಹಜ ಕೂಡ ಅಲ್ವಾ? ಯಡಿಯೂರಪ್ಪನವ್ರ ಮಕ್ಕಳೆಲ್ಲ ಸೆಟ್ಲ್ ಆದರು, ನನ್ನ ಮಗಂದೇನು ಅನ್ನೋದೊಂದು ಸಹಜ ತಂದೆಗಿರುವಂಥ ಕಳಕಳಿ ಅದು. ಅಲ್ಲ, ಯಡಿಯೂರಪ್ಪನವರಾಗಲಿ ಅವ್ರ ಕುಟುಂಬ ಆಗಲಿ ಯಾರನ್ನೋ ಒಬ್ಬನು ತುಳಿದು ಬೆಳೆದಿಲ್ಲ. ಅವರವರ ದೇವ್ರು ಕೊಟ್ಟಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಬೆಳೆಯುವಂಥ ಕೆಲಸಗಳಾಗಿದೆ ಹೊರತು ಇನ್ನೊಬ್ರದ್ದು ಕಿತ್ಕೊಂಡು. ಈಶ್ವರಪ್ಪನವ್ರು ಯಾರು ತುಳಿದ್ರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಇಲ್ಲ, ಅವ್ರು ನೋವು ಮಾಡ್ಕೊಂಡು ಪ್ರಶ್ನೆ ಏನಿದೆ. ಯಾಕೆಂದರೆ ಈಶ್ವರಪ್ಪನವರ ಭವಿಷ್ಯವನ್ನು ಹಾಳು ಮಾಡಿ ಏನಾದರೂ ಯಡಿಯೂರಪ್ಪನವ್ರು ಬೆಳೆದಿದ್ರೆ ಅಥವಾ ನಾನಾಗಲಿ ಇನ್ನೊಬ್ಬರಾಗಲಿ ಬೆಳೆದಿದ್ದರೆ ಪಾಪ ನೋವು ಮಾಡ್ಕೊಂಡು ಸಹಜ ಸರ್. ಆ ಥರ ಭವಿಷ್ಯ ಹಾಳು ಮಾಡುವಂಥ ಪ್ರಶ್ನೆ ಯಾರು ಅವ್ರು ಹತ್ತುವಂಥ ಅವ್ರದ್ದೇ ಆದಂಥ ಒಂದು ಸ್ವಾತಂತ್ರ್ಯ ಅವ್ರಿಗೆ ಸಂಘಟನೆಯಲ್ಲಿತ್ತು, ಬೆಳೆಯುವಂಥ ಅವಕಾಶ, ತೀರ್ಮಾನಗಳು ಕೇಂದ್ರದಲ್ಲಿದ್ದಾಗ. ಅಲ್ಲ, ಅವ್ರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಯಡಿಯೂರಪ್ಪನವ್ರು ಮನಸ್ಸು ಮಾಡಿದರೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೋದಾಗಿತ್ತು, ಇವ್ರು ಪ್ರಯತ್ನ ಮಾಡಲಿಲ್ಲ ಅಂತ. ಗೊತ್ತಿದೆಯಲ್ಲ, ಕೇಂದ್ರ ಹೈಕಮಾಂಡು ಯಾವುದೇ ಅವರು ಒಂದೊಂದು ಕೂಡ ಫಿಲ್ಟ್ರ್ ಮಾಡಿ ನೋಡಿಕೊಂಡು ಆ ಒಂದು ಸರ್ವೆ, ನಾನು ಇವತ್ತು MP ಎಲೆಕ್ಷನ್ ಆಯಿತು ಅಂದರೆ ಇವತ್ತಿನ ಮುಂದಿನ 5 ವರ್ಷದವರೆಗೂ ಕೂಡ ಸರ್ವೆ ಮಾಡ್ತಾನೆ ಇರ್ತಾರೆ. ರಿಸಲ್ಟ್, ಮಂತ್ಲಿ ಪ್ರೋಗ್ರೆಸ್, ಇಯರ್ಲಿ ಪ್ರೋಗ್ರೆಸ್ ಒಬ್ಬ ವ್ಯಕ್ತಿದು, ಈಗಿನ ಸಂಸತ್ ಸದಸ್ಯಂದು, ಆ ಬೇಸ್ ಮೇಲೆ ಡಿಸಿಷನ್ ತೆಗೆದುಕೊಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಅವ್ರ ಮಾತು ಕೇಳಿಕೊಂಡು ಫೈನಲ್ ಡಿಸಿಷನ್ ತೆಗೆದುಕೊಳ್ಳಿ. ಯಾವ ಥರ ಕನ್ಸ್ಪನ್ಸ್ನೆಲ್ಲರೂ ಯೋಚನೆ ಮಾಡಿದರೆ ಈಶ್ವರಪ್ಪನವ್ರು ನಿಮ್ಮ ವಿರುದ್ಧ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು? ಸಾಕಷ್ಟು ಬಾರಿ ಯಡಿಯೂರಪ್ಪನವ್ರಿಗೆ ಅವರಿಗೆ ಟಾಕ್ ವಾರ್ಗಳು ತುಂಬ ಆಗಿದೆ. ಹೌದು, ನಡೆದಿದ್ದಾವೆ ಸಾಕಷ್ಟು. ಸ್ವತಃ ಗೌರವಂತ ಈಶ್ವರಪ್ಪನವರೇ ಮುಖ್ಯಮಂತ್ರಿಗಳ ವಿರುದ್ಧ ಹೋಗಿ ಗವರ್ನರಿಗೆ ಕಂಪ್ಲೇಂಟ್ ಕೊಟ್ಟಂಥ ಉದಾಹರಣೆಗಳಿರ್ಬೋದು. ಈ ಥರ ಮುಜುಗರ ವಿಚಾರಗಳು ಸಾಕಷ್ಟು ಬಾರಿ ಆಗಿದೆ. ಆದರೆ ಅಂಥ ಹಿರಿಯರೊಬ್ಬರು ಈ ಥರ ಸ್ಪರ್ಧೆ ಮಾಡ್ತಾರೆ, ಇದು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರ ಅನ್ನೋಕ್ಕಿಂತ ಗೌರವಿತ ಮೋದಿಜಿಯವರೊಂದು ಮಾತನ್ನು ಮೀರಿ ನಿಂತಂಗಾಯಿತು. ಜನನೂ ಕೂಡ ರಾಘು ಅನ್ನೋಕ್ಕಿಂತ ಪಕ್ಷ ನೋಡಿ ಮೋದಿಜಿಯವ್ರು ನೋಡಿಕೊಂಡು ಮತ ಕೊಟ್ಟು ಎಲ್ಲ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಜನ ಆಶೀರ್ವಾದ ಮಾಡಿದ್ರು. ಏನಾದ್ರು ಪ್ರಯತ್ನಗಳು ಈಶ್ವರಪ್ಪರನ್ನು ವಾಪಸ್ ಕರ್ಕೊಂಬರೋದಕ್ಕೆ? ಸಂತೋಷ ಸರ್. ಎಲ್ಲರೂ ಒಟ್ಟಾಗಿದ್ದಾಗ ಮಾತ್ರ ಒಂದು ತೇರು ಎಳಿಲಿಕ್ಕೆ ಸಾಧ್ಯ. ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನೋದೇ ಎಲ್ಲರದ್ದು ಕೂಡ ಅಪೇಕ್ಷೆ ಇದೆ ಸರ್. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಈಶ್ವರಪ್ಪನವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಡಿಯೂರಪ್ಪರ ಮನಸ್ಸಲ್ಲಿ ಒಂದು ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದು ಕಡೆ ಅವ್ರ ಮಕ್ಕಳು ಅಂತ. ಅದೇ ಥರ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷರ ಸ್ಥಾನ ಸಿಗುತ್ತೆ, ನಿಮಗೆ MP ಟಿಕೆಟ್ ಸಿಗುತ್ತೆ ಸರ್. ಈಗಲಾರು ವಿಜೇಂದ್ರ ಚೇಂಜ್ ಮಾಡಿ ಬೇರೆಯೊಬ್ಬರಿಗೆ ಅಧ್ಯಕ್ಷರ ಸ್ಥಾನ ಕುಂಡಿಸ್ತೀರಾ, ಇಲ್ಲ ವಿಜೇಂದ್ರನೇ ಕಂಟಿನ್ಯೂ ಮಾಡ್ತೀರಾ ಸರ್? ಇವತ್ತಿನ ಮಾಧ್ಯಮ ನ್ಯೂಸ್ ಪ್ರಕಾರ ಸೋಮಣ್ಣಂಗೆ ಎಲ್ಲ ಥರ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ವಿಜೇಂದ್ರವ್ರಿಗೆ ಬೇರೆ ಜವಾಬ್ದಾರಿ ಕೊಡ್ತಾರೆ, ರಾಜ್ಯಾಧ್ಯಕ್ಷರೊಬ್ಬರು ಬೇರೆಯವರಾಗಿ ಬರ್ತಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ರಾಘವೇಂದ್ರ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಒಂದು ಚರ್ಚೆ ಸರ್. ನಮ್ಮ ಕೇಂದ್ರದ ನಾಯಕರ ಮನಸ್ಸಲ್ಲಿ ಏನಿದೆ ಅನ್ನೋದು ಆ ಕ್ಷಣದಲ್ಲಿ ಗೊತ್ತಾಗ ಹೊರತು ಯಾವುದೇ ಮೊದಲೇ ನಾವು ಯಾರು ಕೂಡ ಅಸ್ಯೂಮ್ ಮಾಡೋಕ್ಕಲ್ಲ. ಅಷ್ಟು ಒಂದು ಗೌಪ್ಯತೆ ಡಿಸ್ಕಷನ್ ಎಸ್ ಇರುತ್ತೆ ಸರ್ ಇದೊಂದು. ಹಾಗಾಗಿ ಹೀಗೆ ನಾವು ಹಾಗಂತೆ ಹೀಗಂತೆ ಚರ್ಚೆ ಮಾಡುವಂಥದ್ದು ಅರ್ಥ ಇಲ್ಲ. ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಅವ್ರನ್ನ ಮುಂದುವರ್ಸ್ಕೊಂಡುವಂಥ ಕೆಲಸ ಸಂಘಟನೆ
ಸಂಘಟನೆ ಹಿರಿಯರು ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡಂಥ ದಿಕ್ಕಿನಲ್ಲಿ ಏನು ಬೇಕು ಆ ಪ್ರಯತ್ನಗಳು ಮಾಡಿ ಒಟ್ಟಾಗಿ ತೆಗೆದುಕೊಂಡ ಕೆಲಸ ಆಗುತ್ತೆ ಅನ್ನೋ ವಿಶ್ವಾಸ ಹೇಳ್ತೀನಿ. ಅಲ್ಲ, ತಾವು ಕೇಂದ್ರ ಸಚಿವರಾಗ್ತೀರಿ, ರಾಜ್ಯಾಧ್ಯಕ್ಷರು ಬೇರೆಯವ್ರು ಆಗ್ತಾರೆ ಅನ್ನೋ ಚರ್ಚೆಗೆ ಏನು ಆ ರೀತಿಯ ಆ ಥರ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇದು ಯಾವುದೋ ಒಂದು ಕುಟುಂಬದ ವ್ಯವಸ್ಥೆ ಅಲ್ಲ ಸರ್. ಇದು ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಎಲ್ಲೋ ತಮಗೆ ಇನ್ನೊಬ್ರು ಸಮಾಧಾನಕ್ಕೋಸ್ಕರ ರಾಗು ಕೊಡ್ತಾರೆ, ಇನ್ನೊಬ್ರು ರಿಪ್ಲೇಸ್ ಮಾಡ್ತಾರೆ. ಆ ಥರ ಇದ್ಯಾವುದೋ ಜಾಗದಾರಿ ಕಾಲ ಏನ ಸಮಾಧಾನಕ್ಕೆ ಅಂತ ಯಾಕೆ ಅನ್ಕೋತೀರಿ? ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಲ್ಲ ಸರಿ, ಕ್ಷೇತ್ರದ ಅಭಿವೃದ್ಧಿ ಮಾಡಿ ನಿಮ್ಮ ಕ್ವಾಲಿಟಿಯನ್ನು ಕನ್ಸಿಡರ್ ಮಾಡಿಯೇ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಅಂತಂದ್ರೆ ಅಲ್ಲ, ನಾನು ಹೇಳ್ತಾ ಇರೋದು ಇನ್ನೊಬ್ರದ್ದು ಕಿತ್ಕೊಂಡು ಇನ್ನೊಬ್ರಿಗೆ ಕೊಡ್ತಾರೆ ಅಂದರೆ ವಿಜೇಂದ್ರ ರಿಪ್ಲೇಸ್ ಮಾಡಿ ರಾಘವೇಂದ್ರ ಆ ಥರ ಪ್ರಶ್ನೆ ಅದು ನನಗೇನು ಸರಿ ಅಂತ ನನಗೇನು ಅನಿಸಲ್ಲ. ಪಕ್ಷ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ. ಈಶ್ವರಪ್ಪ ಮತ್ತೆ ಬರ್ಬೋದು, BJP ಪಕ್ಷಕ್ಕೆ ನಾವು ಸೇರ್ಪಡೆಗೆ ರೆಡಿ ಇದ್ದೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಚರ್ಚೆ ಏನು ಸರ್? ಸರ್, ಒಟ್ಟಾರೆಯಾಗಿ ಈ ಯತ್ನಾಳ್ ಎಪಿಸೋಡ್ ಹೆಂಗೆ ನೋಡ್ತೀರಿ ನೀವು? ಯಾಕಂದ್ರೆ ಅನ್ಕಂಟ್ರೋಲೇಬಲ್ ಆಗಿ ಏನೋ ತೀರಾ ವೈಯಕ್ತಿಕವಾದ ದ್ವೇಷ ಇದೆ ಅನ್ನೋ ಲೆವೆಲ್ಗೆ ಏಕವಚನದ ವಾಗ್ದಾಳಿಗಳು, ಆರೋಪಗಳು ಯಾವ ಲೆವೆಲ್ಗೆ ಹೋಯ್ತದು? ನಾನು ಆಗಲೇ ಹೇಳಿದ್ನಲ್ಲ ತಮಗೆ, ವಿಜಯೇಂದ್ರ ಅವರು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವಾಗ ತೆಗೆದುಕೊಂಡಂಥ ಸರ್ಕಾರ ತೀರ್ಮಾನಗಳು, ಸಂಘಟನೆ ತೆಗೆದುಕೊಂಡಂಥ ತೀರ್ಮಾನಗಳು, ಇದು ಹಿಂದೆ ವಿಜಯೇಂದ್ರ ಇದ್ದಾರೆ ಅಂತ ಹೇಳಿ ಆ ಭಾವನೆಗಳನ್ನು ಇಟ್ಕೊಂಡು ಆ ದ್ವೇಷ ಸಾಧನೆಗಳನ್ನು ಯಾರೋ ಒಂದು ನಿರೀಕ್ಷೆ ಮಾಡ್ತಾರೆ. ನಾನು ಮಂತ್ರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು. ಘಟನೆಗಳು ತಪ್ಪಿದಾಗ ಈಗ ಹೇಗೋ ವಿಜೇಂದ್ರ ಅವರಿಗೆ ಇವತ್ತು ಈ ಟೈಮಲ್ಲಿ ಅವ್ರ ಮೇಲೆ ಸೇಟ್ ತೀರಿಸ್ಕೋಬೋದು ಅನ್ನೋಂಥ ಒಂದು ಮನಸ್ಥಿತಿಯ ಒಂದು ವಿಚಾರಗಳು ಇವತ್ತು ಒಬ್ಬ ರಾಜ್ಯಾಧ್ಯಕ್ಷ ಮೇಲೆ ತರುವಂಥ ಪ್ರಯತ್ನಗಳು ಆಗ್ತಾಯಿದೆ ಸರ್. ಅದು ಸಿಟ್ಟಲ್ಲ ಸರ್, ವೆಂಜನ್ಸ್ ಲೆವೆಲಿಗೆ ಬಂದಿದೆ. ಅಂದರೆ ಅದು ಈ ಬೇಜಾರು ಅದರ ಲೆವೆಲ್ ಮೀರೋಗಿದೆ, ಸಿಟ್ಟು ಆ ಲೆವೆಲ್ ಮೀರೋಗಿದೆ, ವೆಂಜನ್ಸ್ ಅದು. ಅಂದರೆ ಕೆಲವು ವ್ಯಕ್ತಿಗಳು ಕೆಲವು ಅವ್ರದ್ದೇ ಆದಂಥ ವ್ಯಕ್ತಿತ್ವಗಳು, ಒಂದು ಮಾತಿನ ಶೈಲಿ, ನಡವಳಿಕೆ ಇರುತ್ತೆ, ಅವ್ರದ್ದೇ ಆದಂಥ ದಾಟಿಲಿ ಅವ್ರು ಮಾಡ್ತಾ ಇದ್ದಾರೆ ಸರ್. ತೆರೆ ಹಿಂದಾದರೂ ಪ್ರಯತ್ನಗಳು ನಡೆದಿದ್ದಾವ? ಏನು ಸಮಸ್ಯೆ, ಯಾಕೆ ಕುತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ, ಈ ರೀತಿಯ ಪ್ರಯತ್ನಗಳು ನಡೆದಿದ್ದಾವ ತಮ್ಮ ಗಮನದಲ್ಲಿರುವ? 100 ನಡೆದಿದೆ. ಅದನ್ನು ಎಲ್ಲದೂ ಕೂಡ ನಾನು ಗಮನಿಸ್ತೀನಿ. ಆದರೆ ಸಂಘಟನೆ ವಿಚಾರದಲ್ಲಿ ನಾನು ಒಬ್ಬ ತಾಲೂಕು ಅಧ್ಯಕ್ಷನು ಕೂಡ ಅಲ್ಲ. ನಾನೊಬ್ಬ ಚುನಾಯಿತ ಪ್ರತಿನಿಧಿ, ಒಂದು ಶಿವಮೊಗ್ಗ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯ. ಈ ಥರ ಸಂಘಟನೆ ವಿಚಾರದಲ್ಲಿ ಅದರಲ್ಲೂ ಯಡಿಯೂರಪ್ಪನವ್ರ ಮಗನಾಗಿ, ನನ್ನ ತಮ್ಮ ಇವತ್ತು ರಾಜ್ಯಾಧ್ಯಕ್ಷರಾಗಿ ಕೆಲವು ವಿಚಾರಗಳು ನನ್ನ ಕಿವಿಗೆ ಮುಟ್ಟುತ್ತೆ. ಆ ಸೂಕ್ಷ್ಮತೆ ಇಟ್ಕೊಂಡು ಒಬ್ಬ ಸಹೋದರನ ಹತ್ರ ಏನು ಚರ್ಚೆ ಮಾಡೋದು ಬಿಟ್ಟೆ ನಾನು. ಇನ್ನು ಉಳಿದಂಥ ವಿಚಾರ ನಾನೇನು ವಿಚಾರ ಮಾಡಿ. ನಮಸ್ಕಾರ ಸರ್. ಸರ್, ನಾನು ಪುಷ್ಪ ಅಂತ ಕಾಂಗ್ರೆಸ್ಸಿಂದ. ಈಗ ನೀವು ಸಿಗಂದೂರು ಸೇತುವೆಯನ್ನು ಮಾಡಿರೋದು ಒಂದು ಅಭಿವೃದ್ಧಿ ಅಂತ ತೊಗೊಂಡಿದ್ದೀರಾ ಸರ್. ನಿಮ್ಮದೇ ಸ್ನೇಹಿತರಾದ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ಬೆಂಗಳೂರಿಗೆ ಟನಲ್ ಬೇಕಾಗಿಲ್ಲ ಅಂತ. ಅದೇ ಥರ ನಿತಿನ್ ಗಡ್ಕರಿ ಸಾಹೇಬ್ರೇ ಸಲಹೆ ಕೊಟ್ಟಿರ್ತಾರೆ, ಟನಲ್ ಮಾಡೋ ಒಂದು ಸಲಹೆನ ನಾನೇ ಕೊಟ್ಟಿರೋದು ಅಂತ. ಇದೇನು BJP ಹಿಪೋಕ್ರಸಿನ? ನೀವು ಮಾಡಿದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ಅಭಿವೃದ್ಧಿ ಅಲ್ವಾ? ಎರಡನೇದು ಅಂದರೆ ತೇಜಸ್ವಿ ಸೂರ್ಯ ಅವ್ರಿಗೆ ಗೊತ್ತಿದೆಯಾ ಈಗ ಸಿಗಂದೂರು ಸೇತುವೆ ಏನು ಮಾಡಿದ್ದಾರೆ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಅದೇ ರೀತಿ ಟನಲ್ ಮಾಡಿದ್ರು ಭ್ರಷ್ಟಾಚಾರ ಅನ್ನೋದನ್ನು ಅವ್ರು ಏನಾದರೂ ಹೇಳಕ್ಕೆ ಹೊರಟಿದ್ದಾರಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ತೇಜಸ್ವಿ ಸೂರ್ಯ ಅವರು ನಮ್ಮ ಪಕ್ಷದ ಒಬ್ಬ ರಾಷ್ಟ್ರೀಯ BJPಯ ಯುವ ಮೋರ್ಚಾ ಅಧ್ಯಕ್ಷರು. ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಮತ್ತು ನಿಮ್ಮಂಥ ಕ್ರೀಮ್ ಆಫ್ ದಿ ಸೊಸೈಟಿ, ಎಜುಕೇಟೆಡ್ ಮಧ್ಯ ಇರುವಂಥ ಕ್ಷೇತ್ರದಿಂದ ಇವತ್ತು ಸಂಸತ್ ಸದಸ್ಯರಾಗಿದ್ದಾರೆ. ಮೊನ್ನೆನೂ ಕೂಡ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪಕ್ಷಾತೀತವಾಗಿ ಆಫ್ಟರ್ ಆಪರೇಷನ್ ಸಿಂಧೂರ್ ಆದಮೇಲೆ ಒಂದು ಅನೇಕ ದೇಶಗಳಿಗೆ ಕಳಿಸಿದಂಥ ಒಂದು ಟೀಮಲ್ಲಿ ಅವರು ಕೂಡ ಇದ್ದರು ಅಲ್ವಾ. ಇಂಥ ಒಬ್ಬ ವ್ಯಕ್ತಿ ಏನಾದರೂ ಹೇಳ್ತಾರೆ ಅಂದರೆ ಪೊಲಿಟಿಕಲೈಸ್ ಆಗಿಬಿಟ್ಟು ಏನಾದರೂ ಅದ್ರಲ್ಲಿ ನಿಜ ಸ್ಥಿತಿ ಇದೆಯಾ ಅಂಥೇಳಿ ವಿಮರ್ಶೆ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅವ್ರು ಹೇಳಿದಂಥ ದಾಟಿ ಯಾವುದು, ಕೆಲವು ಯಾವುದೋ ಒಂದು ರೀತಿಯಂಥ ಟೆಕ್ನಿಕಲಿ ವಯಬಲ್ ಅಲ್ಲ, ಫಿನಾನ್ಷಿಯಲಿ ಆಗ್ತಿರೋವಂಥದ್ದು ಒಂದು ಸಾಮಾಜಿಕವಾದಂಥ ಒಂದು ವಿಚಾರಗಳಿರುತ್ತೆ. ಅವಾಗ ಬರೀ ದುಡ್ಡಲ್ಲಿ ನಾವು ಅಳಿಲಿಕ್ಕಾಗಲ್ಲ. ಉದಾಹರಣೆಗೆ ಸಿಗಂದೂರು ವಿಚಾರದಲ್ಲಿ ನಾವು ಹಾಕ್ತಂಥ ದುಡ್ಡು ಅದಕ್ಕೆ ಅವಶ್ಯಕತೆಯನ್ನು ಚರ್ಚೆ ಆಗಿತ್ತು ಹಿಂದೆ. DPR ಮಾಡೋ ಟೈಮ್ 5-6 ಜನ ಹೋಗಲ್ಲ, ಯಾಕಷ್ಟು ಕೋಟಿ ಬೇಕು ಅಂತೇಳಿ. ಹಾಗಾಗಿ ಸಿಗಂದೂರು ಸೇತುವೆ ವಿಷಯದಲ್ಲಿ ವಿಷಯ ಬಂತು, ಚರ್ಚೆ ಬಂತು ಸರ್. ಇಷ್ಟು ದುಡ್ಡು ಯಾಕೆ ಹಾಕ್ಬೇಕು? ಎಸ್ ಬಂತು. ಯಡಿಯೂರಪ್ಪನವ್ರು ಗುದ್ಲಿ ಪೂಜೆ ಮಾಡಿದ್ರು ಅವತ್ತು ಕಾಗೋಡ್ಜಿ, ಯಡಿಯೂರಪ್ಪನವರು, ಗೌರವಾನ್ವಿತ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಆಗಿ 1 ವರ್ಷ ಆದರೂ ಕೂಡ DPR ಫೈನಲ್ ಆಗಲಿಲ್ಲ, ಟೆಂಡರ್ ಕರೀಲಿಲ್ಲ. ಬಂದಂಥ ದುಡ್ಡನ್ನು ಯಾಕೆ ಡೈವರ್ಟ್ ಮಾಡಬಾರ್ದು ಅಂತೇಳಿ ಡೈವರ್ಟು ಆಯಿತು. ಇದಕ್ಕೆ ಆಲ್ಟರ್ನೇಟಿವ್ ಪ್ರೋಗ್ರಾಮ್ ಫಿಕ್ಸು ಆಯಿತು, ಫೌಂಡೇಶನ್ ಸ್ಟೋನ್ ಆಗಿದೆ ಅಂತ ಒಂದು ಪ್ರಸಂಗನೂ ಕೂಡ ಅನಿವಾರ್ಯತೆ ಬಂತು. ಇದು ಒಂದು ನಾನು ಹೇಳೋದೇನು ಅಂದರೆ, ತಾವು ಕೇಳಿದಂಥ ವಿಚಾರದಲ್ಲಿ ಆ ಟನಲ್ ಇಲ್ಲಿ ಬೆಂಗಳೂರಿನಲ್ಲಿ ಮಾಡೋಂಥ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ಆದರೆ ತೇಜಸ್ವಿ ಏನಾದರೂ ಹೇಳ್ತಾರೆ ಅಂದರೆ ರಾಜಕಾರಣ ಬದಿಗಿಟ್ಟು ಒಂದು ಸರ್ಕಾರದ ಜನರ ಒಂದು ಹಿತಾಸಕ್ತಿಯಿಂದಲೇ ಹೇಳಿರ್ತಾರೆ ಸರ್. ಇವಾಗ ರಾಜ್ಯ BJPಯಲ್ಲಿ ಈ ನಡೀತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ
BY ವಿಜಯೇಂದ್ರ ಅವರು ರಾಘವೇಂದ್ರ ಅವ್ರದ್ದು ವರ್ಚಸ್ಸು ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಏನಂತೀರಿ? ಇಲ್ಲ, ಇಲ್ಲಿ ರಾಘವೇಂದ್ರ ವಿಜೇಂದ್ರ ಅವರು ವರ್ಚಸ್ಸು ಹೆಚ್ಚಿಗೆ ಮಾಡ್ಕೊಳೋದು ಸೆಕೆಂಡರಿ ಸರ್. ಇಲ್ಲಿ ಪಕ್ಷದ ವರ್ಚಸ್ಸು ಯಾವುದೇ ಕಾರಣಕ್ಕೂ ಕೂಡ ಕುಸಿಯೋದ ರೀತಿಯಲ್ಲಿ ನೋಡ್ಕೊಬೇಕಾಗಿರೋದು ನಮ್ಮೆಲ್ಲ ಕಾರ್ಯಕರ್ತರದ್ದು ಕೂಡ ಕರ್ತವ್ಯ. ಒಪ್ಕೊಬೇಕಾಗತ್ತೆ, ಕಳೆದ ಒಂದು ಎಫೆಕ್ಟಿವ್ ಆಗಿ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಲಿಕ್ಕೆ 4 ಹೆಜ್ಜೆ ಮುಂದಿಟ್ಟರೆ ಮತ್ತು 1 ಹೆಜ್ಜೆ ಹಿಂದಿಡುವಂಥ ಒಂದು ಬೆಳವಣಿಗೆಗಳು, ಕೆಲವು ಘಟನೆಗಳು ನಮ್ಮ ರಾಜ್ಯ ಘಟಕದಲ್ಲಿ ಇವತ್ತು ಆಗ್ತಾ ಇರೋದು. ಎಲ್ಲರೂ ಕೂಡ ನಾವು ತರುವಂಥ ಸಂಖ್ಯೆನೇ ಆದಷ್ಟು ಬೇಗ ಇದನ್ನು ಹೈಕಮಾಂಡು ಗಮನಿಸ್ತಾ ಇದೆ, ಸರಿ ಮಾಡುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಅವತ್ತು ಗೌರವಾನ್ವಿತ ಸಿದ್ದರಾಮಯ್ಯನ ಮೇಲೆ ಆರೋಪ ಬಂದಾಗ ಅಂತ ಯಶಸ್ವಿ ಪಾದಯಾತ್ರೆಗಳಾಯಿತು. ಇವತ್ತು ಒಂದು ವಿರೋಧ ಪಕ್ಷವಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ST ನಿಗಮದಲ್ಲಾದಂಥ ಇದರಲ್ಲಿ ಒಬ್ಬ ಅಧಿಕಾರಿ ನೇಣು ಹಾಕ್ಕೊಂಡ್ರು. ಇವತ್ತು ಒಬ್ಬ ಮಂತ್ರಿ ರಾಜೀನಾಮೆ ಕೊಡುವಂಥ ಒಂದು ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ. ಈ ರೀತಿ ಎಫೆಕ್ಟಿವ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಕೆಲವು ಒಂದು ಮಗು ಚೆನ್ನಾಗಿದ್ದಾಗ ದೃಷ್ಟಿ ಬಟ್ಟು ಅಂತ ಇಡ್ತಾರೆ, ಹಾಗಾಗಿ ದೃಷ್ಟಿಯನ್ನು ಬಿದ್ದಿರ್ಬೋದು, ಆದಷ್ಟು ಬೇಗ ಸರಿ ಮಾಡಿ ಸಂಘಟನೆಗೆ ವರ್ಚಸ್ಸು ತುಂಬಕ್ಕೆ ಕೆಲಸ ಆಗುತ್ತೆ ಸರ್. ಅಷ್ಟು ತಂದೆಯವರು ಈಗಲೂ ಡೇ ಟು ಡೇ ಪಾಲಿಟಿಕ್ಸ್ ಫಾಲೋ ಮಾಡ್ತಾರಲ್ಲ? ಡೈಲಿ ಸರ್, ಡೈಲಿ. ಎಸ್ ಸರ್. ಓಕೆ. ಬೆಳಗ್ಗೆ ಅವರು 2 ಅವರ್ಸು ಸ್ವಲ್ಪ ಕೆಲಸದ ಒತ್ತಡ ಅಂದರೆ ಸ್ಟೇಜ್ ಪ್ರೋಗ್ರಾಮ್ಸ್ ಕಮ್ಮಿ ಇರೋದ್ರಿಂದ ಎಲ್ಲ ಪ್ರತಿ ಪೇಪರ್ ನೋಡ್ತಾರೆ. ಆ ಕಾಮೆಂಟ್ಗಳನ್ನು ಯಾರ್ಯಾರಿಗೆ ಮುಟ್ಟಿಸೋ ಕೆಲಸ ಮಾಡ್ತಾರೆ ಸರ್. ಎಸ್. ಹಾಂ ಸರ್, ಹರಿಚೇತ್ ಅಂತೇಳಿ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಅಭಿವೃದ್ಧಿ ವಿಚಾರ ಬಂದಾಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಕೇಂದ್ರದಲ್ಲಿ ನೀತಿ ಆಯೋಗ ಇದ್ದರೂ ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಭಾಗವಹಿಸಲ್ಲ. ಇಲ್ಲಿ ಮೊನ್ನೆ ಇದು ಒಬ್ಬ ಮುಖ್ಯಮಂತ್ರಿಗಳ ಅವರೊಬ್ಬರು ತೀರ್ಮಾನ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ತೀರ್ಮಾನ. ಈ ಒಂದು ಸಿಗಂದೂರು ಸೇತುವೆಯಲ್ಲಿ ಭಾಗವಹಿಸಿಲ್ಲ. ಆದರೆ ಈ ರೀತಿ ಅಭಿವೃದ್ಧಿ ವಿಚಾರಗಳಲ್ಲೂ ಅಸೂಯೆಯನ್ನು ಪ್ರದರ್ಶನ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ ಪಕ್ಷ, ಈ ಪಕ್ಷಕ್ಕೆ ನೀವು ಈ ಮೂಲಕ ಏನು ಸಂದೇಶ ಕೊಡ್ತೀರಿ ಸರ್? ನನ್ನ ಪಕ್ಷ ಅನ್ನೋಕ್ಕಿಂತ ಕೆಲವು ವ್ಯಕ್ತಿಗಳಿಂದ ಇಂಥ ಒಂದು ಘಟನೆ ನಡೆದಿದೆ ಅಂತ ನಾನು ಆಗಲೂ ಹೇಳಿದ್ದೆ, ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ, ಈಗೂ ಕೂಡ ಹೇಳ್ತಾ ಇದ್ದೀನಿ. ಅದು ಕೊನೆಗೆ ಪಕ್ಷಕ್ಕೆ ಆ ಕಳಂಕ ತರುವಂಥ ಕೆಲಸ ಕೆಲವು ವ್ಯಕ್ತಿಗಳಿಂದ ಆಯಿತು. ಅದಕ್ಕೆ ಪಕ್ಷನೂ ತಲೆ ತಗ್ಸುವಂಥ ಇವತ್ತು ಚರ್ಚೆ ಆಗ್ತಾ ಇದೆ. ಅಲ್ಲಿ ಪಾಪ ಏನೂ ಗೊತ್ತಿಲ್ಲದಂಥ ಆ ಮುಳುಗಡೆ ಸಂದೇಶ ಒಬ್ಬ ರೈತ ಅಡಿಕೆಡೆ ಹಾಕುವಂತ ಹೇಳ್ತೀನಿ. ನಮ್ಮ ಸಿದ್ದರಾಮಯ್ಯ ಬರ್ಬೋದು ಅಂದ್ಕೊಂಡಿದ್ವಿ, ನಾವು ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಆ ಸಭೆಗೆ ಬಂದಂಥ ಸುಮಾರು 15-20 ಸಾವಿರ ಜನ, ಅದರಲ್ಲಿ 50% ಕಾಂಗ್ರೆಸ್ ನೇತೃರು ಕೂಡ ಇದ್ದರು, ಬೇರೆ ಬೇರೆ ಪಕ್ಷದ ಮುಖಂಡಗಳು ಇದ್ದರು. ಪಕ್ಷಾತೀತವಾಗಿ ನಡೆದಂಥ ಒಂದು ಘಟನೆ ಅದು. ತುಂಬ ಜನ ನೋವು ಮಾಡ್ಕೊಂಡಿದ್ದಾರೆ. ಈ ಒಂದು ಸರ್ಕಾರದ ಒಂದು ನಿಲುವು, ಕಾಂಗ್ರೆಸ್ ಸರ್ಕಾರದ ನಿಲುವು, ಅದ್ರ ಬಗ್ಗೆ ತುಂಬ ನೋವು ಮಾಡ್ಕೊಂಡಿದ್ದಾರೆ. ಮಾತಾಡ್ತಾ ಇಲ್ಲ ಅಷ್ಟೇ. ತುಂಬ ಆ ಥರ ಘಟನೆಗಳು ಅಲ್ಲಿ ನಡೆದಿದೆ ಸರ್. ರಾಘವೇಂದ್ರ ಅವರು, ನಿಮ್ಮ ಜೊತೆ ಎಷ್ಟೊತ್ತು ಮಾತಾಡಿದಾಗ ನನಗೆ ಅರ್ಥ ಆಗೋದು, ನೀವು ಫೈಟಿಂಗ್ ಸ್ಪಿರಿಟ್ನ ರಾಜಕಾರಣಿ ಅಲ್ಲ. ಅಂದರೆ ರಾಜಕಾರಣದಲ್ಲಿ ನಿಮಗೆ ಜಗಳಾಡೋದು, ಕಿತ್ತಾಡೋದು, ಏನು ಆಕ್ರೋಶದ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ನಿಮಗೇನು ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ನನಗೆ, ಅಲ್ವಾ? ಸೊ ನೀವು ಅಂದರೆ ಈ BJPಯ ಬಣ ಬಡಿದಾಟ ತಮ್ಮ ನೋಡ್ಕೊತಾನೆ, ಅದು ಅವ್ರು ನೋಡ್ಕೋತಾರೆ, ನಾನು ನನ್ನ ಕ್ಷೇತ್ರ ನನ್ನ ಜಿಲ್ಲೆ ಅಂತಿದ್ದೀರಿ ನೀವು. ನಿಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ಬರೋದಾದರೂ ಕುಮಾರ್ ಬಂಗಾರಪ್ಪ ಅವ್ರ ಜೊತೆಗೆ ಏನು ಸರ್, ಅಂದರೆ ನಿಮ್ಮ ಸಂಬಂಧ ಹೆಂಗಿದೆ? ಅವರು ಭಿನ್ನರ ಬಣದಲ್ಲಿದ್ದಾರೆ, ಅದು ಯಾಕೆ ಆ ಲೆವೆಲ್ಗೆ ಯಾಕೆ ಹೋಯ್ತದು? ತೀರಾ ವಿರೋಧಿ ಬಣದಲ್ಲಿ ಗುರುತಿಸಿಕೊಳ್ಳುವಂಥ ಅದು ವಿಜೇಂದ್ರರಿಗೆ ಸಂಬಂಧಪಟ್ಟಿದ್ದ? ಇಲ್ಲ, ನಾನು ಹಾಗೆ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಮೆಚೂರ್ಡ್ ಪೊಲಿಟಿಷಿಯನ್ಸ್ಗಳಿದ್ದಾರೆ. ಅವ್ರು ಇಡ್ತಿರೋವಂಥ ಹೆಜ್ಜೆ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅನ್ನೋದು ಒಂದು ಮನವರಿಕೆ ಅವ್ರವ್ರಿಗಿದ್ದರೆ ಆಯಿತು. ಅವರಿಗೆ ಈಗ ಅವರೊಂದು ದಿಕ್ಕಲ್ಲಿ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ, ಅದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಕೂಡ ಅವ್ರಿಗೆ ಅನಿಸಿದೆ ಅವರಿಗೆ ಅನಿಸಿದೆಯೋ ಏನೋ ಗೊತ್ತಿಲ್ಲ. ಸೊ ಆ ದಿಕ್ಕಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಹಾಗೆ ನಾನು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ. ಈಗ ಅದೇ ಕ್ಷೇತ್ರದಲ್ಲಿ ಅಲ್ಲ, ನೀವು ಒಂದೇ ಜಿಲ್ಲೆಯವರಾಗಿ ನಿಮ್ಮ ಜೊತೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇದ್ದೀನಿ. ಬಂದಿದ್ರು, ಮೊನ್ನೆ ಮದುವೆಗೆ ಬಂದಿದ್ರು, ಆಶ್ವಾದ ಮಾಡಿದ್ರು. ಈ ಅಂತ ಈಶ್ವರಪ್ಪನವರು ಕೂಡ ಬಂದು ಹಾರೈಸಿದ್ದಾರೆ. ಚೆನ್ನಾಗಿದ್ದಾರೆ ಅಂದರೆ ರಾಜಕಾರಣದಲ್ಲಿ ಈ ಎಲ್ಲದೂ ಕೂಡ ಐಲ್ಯಾಂಡ್, ಈ ಐಲ್ಯಾಂಡ್ಗಳನ್ನು ಜೋಡಿಸ್ಕೊಂಡು ಹೋಗುವಂಥ ಇದೆಯಲ್ಲ ದೊಡ್ಡ ಸವಾಲಿತ್ತು. ಈಗ ಸೊರಬ ಕ್ಷೇತ್ರ ಉದಾಹರಣೆಗೆ ಗೌರವಂತ ಕುಮಾರ್ ಬಂಗಾರಪ್ಪ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಜನ ತಿರಸ್ಕಾರ, ಅಂದರೆ 45,000 ಸಮಥಿಂಗ್ ವೋಟ್ಸಲ್ಲಿ ಪಾಪ ಅವ್ರು ತಿರಸ್ಕಾರ ಮಾಡಿದ್ರು. ಮಧು 25,000 ಲೀಡಲ್ಲಿ ಗೆದ್ದು ಬಂದರು. ಅದಾದಮೇಲೆ ಮತ್ತೆ ನಡೆದಂಥ ಪಾರ್ಲಿಮೆಂಟ್ ಸೆಷನ್ಲಿ ಅದೇ ಮತ್ತೆ ಹಳೆ 45,000 BJPಗೆ ಹಿನ್ನಡೆ ಆಗಿತ್ತು, ಅದನ್ನು ಹೊಡೆದಾಕಿ ಮತ್ತೆ 28,000 ಲೀಡ್ ಬಂತಲ್ಲಿ. ಈ ಥರ ಜನರ ಒಂದು ಮ್ಯಾಂಡೇಟು ಈ ಥರ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರು ನಾವು ಇಡ್ತಿರೋಂಥ ಹೆಜ್ಜೆ, ನಮಗೆ ನಮ್ಮ ಮೆಚುರಿಟಿ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನ ನೋಡ್ಕೊಂಡು ಅವ್ರು ಇಡ್ತಾ ಇರ್ತಾರೆ. ಸರಿ ತಪ್ಪು ಅದು ಯಾವತ್ತಾಗುತ್ತೆ ಅಂದರೆ ಅದು ಆ ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ಎಸ್ ಎಸ್ ಸರ್, ನಮಸ್ಕಾರ. ನನ್ನ ಹೆಸರು BL ಚೇತನ್ ಅಂತ ಹೇಳಿ, ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, OBC ವಿಭಾಗ. ಸರ್, ಏನಿಲ್ಲ, ತಾವು ತಮ್ಮ ಮಗಂದು ಮದುವೆ ಆಯಿತು ಇವಾಗ ರೀಸೆಂಟಾಗಿ. ಏನು ನಮ್ಮ ಕಾಂಗ್ರೆಸ್ ಅವರು, BJP ಅವರು, JDS ಅವರು ಎಲ್ಲರೂ ಬಂದಿದ್ದರು, ಎಲ್ಲ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳೆಲ್ಲ ಬಂದಿದ್ದರು. ನೀವು ನಿಮ್ಮ ಮಗನಿಗೆ ಮದುವೆಗೆ ತೋರಿಸಿದಷ್ಟು ಮುತುವರ್ಜಿ ಈ ನಮ್ಮ ಸೇತುವೆ ಏನು ಸಿಗಂದೂರು ಸೇತುವೆ ಇದೆಯಲ್ಲ
ಆ ಸೇತುವೆಗೆ ಅವ್ರನ್ನ ಕರೆಯೋದ್ರಲ್ಲಿ ತೋರಿಸಲಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಇದೆ ನಮಗೆ. ಮತ್ತು ಒಂದು ಸರ್, ಈ ಸೇತುವೆಗೂ ವೆಚ್ಚ 473 ಕೋಟಿ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಷ್ಟು ಅನುದಾನ ಸಿಕ್ಕಿದೆ, ಮತ್ತು ನೀವು ಆ ಅನುದಾನ ಎಷ್ಟು ಸಿಕ್ಕಿದೆ ಅಂತ ತಮ್ಗೆ ಹೇಳಬೇಕು. ಮತ್ತು ಆ ಅನುದಾನ ಕೊಟ್ಟಿರೋ ಒಬ್ಬ ಮುಖ್ಯಮಂತ್ರಿನ ಮತ್ತು ಉಪಮುಖ್ಯಮಂತ್ರಿನ ತಾವು ಅವಾಗಲೇ ಹೇಳ್ತಾ ಇದ್ರಿ ಸರ್, ನಾನೇನೋ ಗೆಸ್ಟ್ಗಳನ್ನ ಕರೆಯೋದ್ರಲ್ಲಿ ಒಂಚೂರು ನಾನೆಲ್ಲೋ ಬ್ಯುಸಿ ಆದೆ, ಸೊ ಅದಕ್ಕೋಸ್ಕರ ಅಂತ ಹೇಳಿ. ನಿಮ್ಮ ಮದುವೆಗೆ ತೋರಿಸಿದಷ್ಟು ಮುತುವರ್ಜಿ ಸೇತುವೆ ಉದ್ಘಾಟನೆಗೆ ತೋರಿಸಲಿಲ್ವೇನೋ ಅನ್ನೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಫರ್ದಾಫಾಶ್. ನಂಬರ್ಸ್ ಹೇಳಿ ಸರ್. ನನ್ನ ಮಗನ ಮದುವೆ ನಾನೇನಷ್ಟು ಆಸಕ್ತಿಯಿಂದ ಮಾಡಿದೆ, ಅಷ್ಟೇ ಆಸಕ್ತಿಯಿಂದ ಈ ಕಾರ್ಯಕ್ರಮನ ಮಾಡಿದೆ ಅಂತೇಳಿ ಅಲ್ಲಿ ಬಂದಂಥ 20,000 ಜನರಿಗೆ ಹಬ್ಬದ ಊಟ ಟೈಪೇ ಮಾಡ್ಕೊಂಡು ಹೋದರು. ಪೂಜೆ, ಹೋಮ, ಹವನ, ನನ್ನ ಮಗನ ಮುಹೂರ್ತಕ್ಕೆ ಏನೇನು ಪೂಜೆ ಪುನಸ್ಕಾರಗಳು ಯಾವ ರೀತಿ ಆಗಬೇಕು ಅದೇ ಥರ ಇಲ್ಲಿಯ ಜನರಿಗೆ ಒಳ್ಳೇದಾಗಬೇಕು ಅದೇ ಥರ ಹೋಮ ಹವನ ಇದರಿಂದ ಹಿಡಿದು ಸರ್ಕಾರದ ₹1 ನಾವು ಯಾವುದೂ ಕೂಡ ನಿರೀಕ್ಷೆ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ನಾವೇ ಸೇರಿ, ಯಾಕೆಂದರೆ ಸರ್ಕಾರ ಹಾರನೂ ವಾಪಸ್ ಯಾವತ್ತು ತಗೊಂಡು ಹೋಯ್ತು, ನಾನು ಏನೂ ನಿರೀಕ್ಷೆ ಮಾಡಲಿಲ್ಲ. ಅಲ್ಲಿ ಬಡಿಸೋಂಥ 25,000 ಜನದ ಒಂದು ಊಟದ ವ್ಯವಸ್ಥೆಯಿಂದ ಹಿಡಿದು, ಹೋಮ ಹವನದಿಂದ ಹಿಡಿದು, ಫ್ಲೆಕ್ಸು ಬ್ಯಾನರಿಂದ ಹಿಡಿದು ಎಲ್ಲದೂ ಕೂಡ ನಾನು ಗಮನ, ಇದು ಒಂದು ಅಷ್ಟೇ ಆಸಕ್ತಿ ಕೊಟ್ಟಿದ್ದೀನಿ ಸರ್. ನಾನು ಹೇಳಿದ್ನಲ್ಲ, ನಾನು ಗೌರವಂತ ಮುಖ್ಯಮಂತ್ರಿಗಳು ಕರೆಯುವಂಥ ಪ್ರಯತ್ನ 4-5 ದಿನ ಕಂಟಿನ್ಯೂಸ್ ಡೆಲ್ಲಿಲಿ ಉಳ್ಕೊಂಡ್ರು. ಅವರು ದಿನ ಹತ್ತಿರ ಬರ್ತಾಯಿತ್ತು. ಮತ್ತು ಸಹಜವಾಗಿ ಕೇಂದ್ರದಿಂದ ಅವರ ಒಂದು ಡಿಸ್ಕಷನ್ಸ್ಗಳು, ಅಧಿಕಾರಿಗಳು ಅವ್ರು ಬೇರೆ, ನಾನು ಮಾನವೀಯತೆಯಿಂದ ನನ್ನ ಕರ್ತವ್ಯ ಅದು, ಯಾಕೆಂದರೆ ಇದು ಮಾಡಬೇಕಾಗಿರೋದು ಒಂದು. ಎರಡನೇದು, ಇದಕ್ಕೆ ರಾಜ್ಯದ ₹1 ಕೂಡ ಇದಕ್ಕೆ ಅನುದಾನ ಇಲ್ಲ ಸರ್. ಅವಾಗೇನು DPR ಮಾಡಲಿಕ್ಕೆ ಒಂದು ಬಿಟ್ಟರೆ, ಅದು ಬಿಟ್ಟರೆ ಪೂರ್ತಿ ಸಂಪೂರ್ಣವಾಗಿ ₹100 ಕೂಡ ಇದು ಕೇಂದ್ರದ್ದು. ಪೂರ್ತಿ 100% ಪೂರ್ತಿ ಇನ್ವೆಸ್ಟ್ಮೆಂಟ್ ಬೈ. ಅದು ಹೇಗಾಯಿತು ಅಂದರೆ, ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನು ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಮಾಡಿದ್ರು. ಯಡಿಯೂರಪ್ಪನ 100 ಕೋಟಿ ಕೊಟ್ಟರು, ಅದು ಆಗಲ್ಲ ಅಂತ ಆಯಿತು. ಇಷ್ಟೊಂದು ದೊಡ್ಡ ಮೊತ್ತ ಒಂದು ರಾಜ್ಯ ಸರ್ಕಾರ ಕೊಡಲಿಕ್ಕೆ ಆಗಲ್ಲ ಅಂದಮೇಲೆ ಆ ಗ್ರಾಮ ಪಂಚಾಯತ್ ರಸ್ತೆಯನ್ನು ಗಡ್ಕರಿಜಿಯವರು ಈಗ ಯಡಿಯೂರಪ್ಪನವ್ರು ಮನವಿ ಕೊಟ್ಟರೆ ಆ್ಯಸ್ ಎ MP ಆಗಿ, ಆದರೆ ಗಡ್ಕರಿಜಿಯವ್ರು ಹೆಂಗೆ ಕೊಡ್ತಾರೆ, ಇದು ರಾಜ್ಯ ಸರ್ಕಾರದ ಒಳಪಡುವಂಥ ಒಂದು ಗ್ರಾಮ ಪಂಚಾಯತಿ ರಸ್ತೆ. ಅವಾಗ ಒಂದು ಐಡಿಯಾ ಕೊಟ್ಟರು ಅವರು, ಈ ರಸ್ತೆಯನ್ನು ಇವತ್ತು ನಾನು ನೆನೆಸ್ಕೊಬೇಕು. ನಮ್ಮ ಗುರುಮೂರ್ತಿ ಅಂತ ನಮ್ಮ ತಂದೆ ಜೊತೆ ಇದ್ದಂಥವ್ರು, ನಾಗರಾಜ್ ಅಂತ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಅವರು ಈ ಐಡಿಯಾ ಕೊಟ್ಟಿದ್ದು. ಈ ಗ್ರಾಮ ಪಂಚಾಯತ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಆದರೆ ಕೇಂದ್ರದಿಂದ ಹಣ ತರಲಿಕ್ಕೆ ಸಾಧ್ಯ. ಕಾಗೋಡು ತಿಮ್ಮಪ್ಪನವರೊಬ್ಬರು ಪಕ್ಷದ ಗೆರೆಯನ್ನು ಅವರು ರಾಘು ಅವ್ರ ಮನೆಗೆ ನಾನು ಅವರು ಮಾತಾಡಿದ್ದು ಕೂಡ ಬಹಳ ಭಾವುಕರಾಗಿ ಮಾತಾಡಿದ್ರು ಕಾರ್ಯಕ್ರಮದಲ್ಲಿ. ಕಾಗೋಡುಜಿ ಹೇಳ್ತಾ ಇದ್ರು, ನಾನು ಜೀವಂತ ಇದ್ದಾಗ ಇದನ್ನು ನೋಡ್ಬೇಕಣೋ, ಇದು ಉದ್ಘಾಟನೆ ಆಗಬೇಕಣೋ ಅಂತ ಒಂದು ಮಾತು ಅವ್ರು ಹೇಳ್ತಾ ಇದ್ರು. ಅದು ನನ್ನ ಮನಸ್ಸಲ್ಲಿತ್ತು. ನಾನು ಒಂದು ತಿಂಗಳು ಕೆಳಗೆ ಅವರ ಗೌರವಂತ ಅವ್ರ ಮಗಳು ಡಾಕ್ಟರ್ ಇದ್ದಾರೆ, ನಂದಿನಿ ಅವರು, ಅಪ್ಪಾಜಿ ಕರ್ಕೊಂಡು ತೋರಿಸ್ಕೊಂಬಾರಮ್ಮ ಅಂತೇಳಿ ಅವತ್ತು ನೋಡಿಕೊಂಡು ಬಂದರು ಅವರು. ಮಾರನೇ ದಿನ ಉದ್ಘಾಟನೆ ಅಂದರೆ ಹಿಂದಿನ ದಿನ ಹೋಗಿದ್ದಾರೆ ಆ ಖುಷಿ ನೋಡಲಿಕ್ಕೆ. ಆ ಜಾತ್ರೆ ನೋಡಿ ಇವತ್ತೇ ಹೀಗೆ ನಾಳೆ ಹೆಂಗಪ್ಪ ನಾನು ಬರೋಕ್ಕಾಗಲ್ಲ ಅಂತ ಮತ್ತು ಗಾಬರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು ಮನೇಲಿ. ಇಲ್ಲ ಅಂಥೇಳಿ ಮತ್ತೆ ಅವರು ವಿನಂತಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ, ಯಾಕಂದರೆ ಯಡಿಯೂರಪ್ಪನವ್ರ ಅಥವಾ ಕಾರ್ ಇದೆಯಲ್ಲ, ಆ ವೆಲ್ಫೇರ್ ಇದೆಯಲ್ಲ, ಹೈಟ್ ಕಮ್ಮಿ ಇದೆ. ಸೊ ಅವರು ಇವ್ರನ್ನ ಒಟ್ಟಿಗೆ ಕೂರಿಸಿ ಆ ಸಾಗರ ಗೆಸ್ಟ್ ಹೌಸಿಂದ ಒಟ್ಟಿಗೆ ನಾನು, ಯಾಕಂದರೆ ಆ ನೂಕನೂರಲ್ಲಿ ಪಾಪ ಯಜಮಾನರಿಗೆ 92 ವರ್ಷ, ಅವರಿಗೊಂದು ತೃಪ್ತಿ ತರುವಂಥ ಒಂದು ದಿನ ಅಂತ ನಾನು ಅಂದ್ಕೊಂಡಿದ್ದೆ ಸರ್. ಈ ಅವಧಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಏನೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಿ? ಇಂಥದ್ದೇನೋ ಒಂದು ಮಾಡಬೇಕು ಅಂತ ಕನಸು. ಒಂದು ಆಗಲೇ ಹೇಳಿದಾಗೆ ನ್ಯಾಷನಲ್ ಹೈವೇ ರಿಲೇಟೆಡ್ಡು ಇನ್ನೂ ನಂಬರ್ ಆಫ್ 2-3 ಹೈವೇಸ್ಗಳನ್ನ ಡಿಕ್ಲೇರ್ ಮಾಡಬೇಕಾಗಿದೆ, ಟನಲ್ ಆಗಬೇಕಾಗಿದೆ, ರೈಲ್ವೆ ನಮ್ಮ ಕ್ಷೇತ್ರವನ್ನು ಇನ್ನೂ ಎಕ್ಸ್ಪೆನ್ಷನ್ ಮಾಡಬೇಕಾಗಿದೆ, ಪ್ರವಾಸೋದ್ಯಮಕ್ಕೆ ನಾವು ಇನ್ನೂ ಹೆಚ್ಚಿಗೆ ಆದ್ಯತೆ ಕೊಡಬೇಕಾಗಿದೆ. ಒಂದು ನನಗೆ ಮೊನ್ನೆ ಅನಿಸಿದ್ದೇನು ಅಂದರೆ, ವಿಶೇಷವಾಗಿ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಅರ್ಧ ಸೊರಬ ಸರ್ ವೃದ್ಧಾಶ್ರಮಗಳಾಗ್ತಾಯಿದೆ ಸರ್. ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಸಿಟಿಗೆ ಹೋಗ್ಬಿಡ್ತಾರೆ, ಎಲ್ಲರೂ ಬೆಂಗಳೂರಿಗೆ ಸೆಟ್ಲ್ ಆಗ್ತಾ ಇದ್ದಾರೆ. ನಿಮ್ಮ ರಾಗಣ್ಣ ಬಿಟ್ಟಿದ್ದು ಫ್ಲೈಟ್ ಇರ್ಬೋದು, ನಿಮ್ಮ ರಾಗಣ್ಣ ಬಿಟ್ಟಿದ್ದು ಟ್ರೈನ್ ಇರ್ಬೋದು, ಹೇಗೋ ಒಂದಿನ ಹೋಗಿ ಬರ್ಬೋದಲ್ಲ ಬೆಂಗಳೂರಿಗೆ, ಯಾವ ಥರ ಬರ್ಬೋದಲ್ಲ ಅಂಥೇಳಿ ಈ ಥರ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಮನೆಗಳಿಗೆ ಹೋದ್ರೆ ಪಾಪ ವಯಸ್ಸಾದ ತಂದೆ ತಾಯಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಮಾತಾಡಿ, ಉದಾಹರಣೆಗೆ ಸಾಫ್ಟ್ವೇರ್ ಕಂಪ್ನೀಸ್ಗಳಿದೆ, ರೆಸ್ಪೆಕ್ಟೆಡ್ ಸುಧಾಮೂರ್ತಿಗಳ ಹತ್ರ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಒಂದೇ ಮಾತು ಹೇಳಿದ್ರು, ರಾಘು, ಹುಬ್ಳಿಲಿ ನಾನು ಕಟ್ಟಿ 12 ಇಯರ್ಸ್ ಆಯಿತು, ಸುಮಾರು 100 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದೀನಿ, ಕ್ಯಾಂಪಸ್ಸು ಇವತ್ತು ಕೂಡ ನಾನು ರೀಓಪನ್ ಮಾಡಿಲ್ಲ. ಕಾರಣ ಏನು ಅಂದರೆ, ಕುಟುಂಬದಲ್ಲಿ ಗಂಡ ಬೆಂಗಳೂರು ಇರಬೇಕು ಅಂತ, ಕುಟುಂಬದಲ್ಲಿ ಒಬ್ಬರು ಅಲ್ಲಿರ್ತಾರೆ, ಒಬ್ರು ಇಲ್ಲಿರ್ತಾರೆ, ಫ್ಯಾಮಿಲಿ ಇದು ಮಾಡಲಿಕ್ಕಾಗಲ್ಲ. ಸೊ ಅವ್ರು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇಲ್ಲ, ಹಂಗೆ ನಾನು ಇನ್ನೂ ಕೂಡ ಓಪನ್ ಮಾಡಿಲ್ಲ ಅಂತ ಹೇಳಿದ್ರು. ಹಾಗೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಸರ್ಕಾರ ಜೊತೆ ಮಾತಾಡಿ ಮಸ್ಟು ಈ ಟಾಪ್ ಇವೆಲ್ಲ ಜಿಲ್ಲೆಯಲ್ಲಿ ಒಂದೊಂದು ಓಪನ್ ಮಾಡಲಿ, ಅದಕ್ಕೆ ಬೇಕಾದ್ರೆ ಸಬ್ಸಿಡಿ ಕೊಡಲಿ ಗೌರ್ಮೆಂಟ್, ಬೇಕಾದ್ರೆ ಏನೋ ಸಮಥಿಂಗ್ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಇನ್ನೊಂದು ಉದ್ಯೋಗ ಜಿಲ್ಲಾ ಕೇಂದ್ರಕ್ಕೆ ಬರಲಿ.
ಅವಾಗ ಅವರು ಗುಳೆ ಹೋಗೋದು ತಪ್ಪುತ್ತೆ, ಪಾಪ ವೃದ್ಧಾಶ್ರಮಗಳು ಆಗೋದು ತಪ್ಪುತ್ತೆ. ಅಲ್ಲ, ಅವ್ರು ಬರ್ತೀವಿ ಅಂದಾಗ ರೈತರು ಜಮೀನು ಕೊಡಲ್ಲ ಅಂದರೆ ಏನು ಮಾಡ್ತೀರಿ? ಕೆಲವು ವಿಚಾರದಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗುತ್ತೆ. ಈಗ ಉದಾಹರಣೆ ರೈಲ್ವೆ ಕ್ಷೇತ್ರ ಆಗ್ತಿದೆ, ಹೈವೇ 2 ಲೈನ್ ಇರುತ್ತೆ, 4 ಲೈನ್ ದೇವನಹಳ್ಳಿ ನೆನಪಾಯ್ತು ಸರ್, 1777 ಎಕರೆ ನೋಟಿಫಿಕೇಶನ್ ಮಾಡಬೇಕು. ರೈತರಿಗೂ ಎಸ್, ರೈತರಿಗೂ ಪಾಪ ನ್ಯಾಯ ಸಿಗಬೇಕು, ಭೂಮಿ ವಿಚಾರದಲ್ಲಿ ಪರಿಹಾರ ಸಿಗಬೇಕು, ತೊಗೊಂಡು ಮಾಡ್ಬೇಕು ಸರ್. ಸೊ ಶಿವಮೊಗ್ಗದಲ್ಲಿ ಉದ್ಯೋಗ ಸೃಷ್ಟಿ ನಿಮ್ಮದು ನೆಕ್ಸ್ಟ್ ಪ್ರಯಾರಿಟಿ? ಎಸ್ ಸರ್. ಈಗ ಶಾಯಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಂದಿದೆ ಸರ್. ಇವತ್ತು 30,000 ಜನರಿಗೆ ಉದ್ಯೋಗ ಸೃಷ್ಟಿ ಆಯಿತು. ಮಾಚನಹಳ್ಳಿ ಅಂತೇಳಿ ಒಂದು, ನಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಂದೆ ಕಾರಲ್ಲಿ ಬರಬೇಕಾದಲ್ಲಿ ಪೀಣಿ ಹತ್ರ ಒಂದು 8 ಜನ ಹೆಣ್ಮಕ್ಳು ಟಿಫಿನ್ ಕ್ಯಾರಿಯರ್ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಟ್ರಾಫಿಕ್ ಸಿಗ್ನಲ್ ಬಂತು, ನಿಲ್ತು ಕಾರು, ಮಾತಾಡಿಸಿದ್ರು ಯಡಿಯೂರಪ್ಪನವರು. ಎಲ್ಲರೂ ರೋಡ್ ಕ್ರಾಸ್ ಮಾಡಿ ಅಲ್ಲಿ ನಜೀರ್ ಸಾಬ್ ಯಾರೋ ಒಂದು ಇಂಡಸ್ಟ್ರಿಯಲ್ ಪೀಣ್ಯದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗ್ತಾ ಇದ್ದಾರಂತೆ. ಯಾವ ಊರು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸನಗರ, ಈ ಕಡೆ ಮಲೆನಾಡು ಇದೆ. ಎಷ್ಟು ಸಂಬಳ ಅಂತ ಕೇಳಿದ್ರೆ 6,000 ಅವ್ರು ಹೇಳಿದ್ದು. ನಾವು 6,000 ರೂಪಾಯಿ ಸಂಬಳ, ಇದು ಆಗಿದ್ದು ಒಂದು 15 ವರ್ಷ ಕೆಳಗಿನ ಘಟನೆ ಇದು. 6,000 ಸಾಲ ಭಾಳ ಏನು ಜಾಸ್ತಿ ಆಗಿಲ್ಲ, ಒಂದು 10-12,000 ತಗೋಬೋದು. ಎಸ್ ಸರ್. ಹಾಂ, ಜೀವನ ನಡೆಸಕ್ಕೆ ಅದಕ್ಕೋಸ್ಕರ ಅಲ್ಲಿಂದ ಬೆಂಗಳೂರಿಗೆ ಬಂದು ಇನ್ನೂ ಕುಟುಂಬದನೇ 2-3 ಸಾವಿರ ತರಿಸ್ಕೊತಾ ಇದ್ವಿ ಅಂತ ಕಣ್ಣೀರು ಹಾಕಿದಾಗ ಅವ್ರು ಬೆಂಗಳೂರು ರೀಚ್ ಆಗ್ತಿದ್ದಂಗೆ ಅದು ಯಡಿಯೂರಪ್ಪನವ್ರು ಹಾಗೆ ಅವ್ರ ಮನಸ್ಥಿತಿ ಹೋಮ್ವರ್ಕ್ ಮಾಡಿದು ಗಾರ್ಮೆಂಟ್ಸ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅಲ್ಲಿ ಜಾಗ ಕೊಟ್ಟರು, ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಆಯಿತು. ಇವತ್ತು ಮಾಚನಹಳ್ಳಿಲಿ 25,000 ಜನರಿಗೆ ಉದ್ಯೋಗ, ಶಿವಮೊಗ್ಗ ನಗರದಲ್ಲಿ 5,000 ಜನ, ಸಾಗರದಲ್ಲಿ 5,000 ಜನ, ಶಿಕಾರಿಪುರದ 6,000 ಜನರಿಗೆ ಇವತ್ತು ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಅಂದರೆ ಈ ಥರ ಒಂದು ಯೂನಿಟ್ ಬಂದರೆ ಉದ್ಯೋಗ ಸೃಷ್ಟಿ ಮಾಡಲಿ ತುಂಬ ಒಳ್ಳೆಯ ಅವಕಾಶ. ಈ ಥರ ಕೃಷಿ ಬಿಟ್ಟರೆ ನೆಕ್ಸ್ಟ್ ಇರೋದೇ ಗಾರ್ಮೆಂಟ್ಸ್ ಏರಿಯಾದಲ್ಲಿ. ನೆಕ್ಸ್ಟ್ ಈ ಸಾಫ್ಟ್ವೇರ್ ರಿಲೇಟೆಡ್ ಹೋಮ್ವರ್ಕ್ ಮಾಡ್ಬೋದು ಸರ್. ಎಸ್, ಆಲ್ ದ ಬೆಸ್ಟ್ ರಾಘವೇಂದ್ರ ಅವರೇ. ತುಂಬ ಸಂತೋಷ ಆಯಿತು ತಾವು ಬಂದಿದ್ದು, 1 ಗಂಟೆ ಕಾಲ ನಮ್ಮ ಜೊತೆಗೆ ಮಾತನಾಡಿದ್ದು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.